ನಮಸ್ಕಾರ. ನನ್ನ ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ಕೊಪ್ಪ ತಾಲೂಕಿನ ಅತ್ಯಂತ ಹಿರಿಯ ವೈದ್ಯರು ನಮ್ಮ ಜೊತೆ ಇದ್ದಾರೆ. ಬಹುಶಃ ಕೊಪ್ಪಕ್ಕೆ ಬಂದಂತೆ MBBS ಮಾಡಿ ಬಂದಂತಹ ಮೊದಲ ವೈದ್ಯರು ಕೂಡ ಇವರೇ. ಕಳೆದ 54 ವರ್ಷಗಳ ಹಿಂದೆ ಅಂದ್ರೆ 1970ರಲ್ಲಿ ಇವರು ಕೊಪ್ಪಕ್ಕೆ ಬರ್ತಾರೆ MBBS ಮುಗಿಸಿ. ನಂತರ ಇವರದೇ ಆದ ಒಂದು ಕ್ಲಿನಿಕ್ ನ ಪ್ರಾರಂಭ ಮಾಡ್ತಾರೆ. ಇಂದು ಆ ಕ್ಲಿನಿಕ್ ಕಳೆದ 54 ವರ್ಷಗಳಿಂದ ಕೊಪ್ಪ ತಾಲೂಕು ಸೇರಿದಂತೆ ಸುತ್ತಮುತ್ತಲಿನ ಜನರಿಗೆ ಸರ್ವಿಸ್ ನ ನೀಡ್ತಾ ಇರುವಂತದ್ದು. ನಾನು ಹೇಳ್ತಾ ಇರುವಂತದ್ದು ಕೊಪ್ಪದ ಅತ್ಯಂತ ಹಿರಿಯ ವೈದ್ಯರು. ಈಗ 81ನೇ ವಯಸ್ಸಿನಲ್ಲಿಯೂ ಕೂಡ ಅತ್ಯಂತ ಯಶಸ್ವಿಯಾಗಿ ವೈದ್ಯ ವೃತ್ತಿಯನ್ನು ನಿರ್ವಹಿಸುತ್ತಿರುವಂತಹ ಕೊಪ್ಪದ ಖ್ಯಾತ ಹಾಗೂ ಕೊಪ್ಪದ MBBS ಮುಕ್ತಿ ಬಂದಿರುವಂತಹ ಮೊದಲ ವೈದ್ಯರು ಆಗಿರುವಂತಹ ಡಾಕ್ಟರ್ ಸತೀಶ್ ಮಾಧವ್ ಶಾನ್ಭಾಗ್ ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೇನೆ. ಸರ್, ಮೊದಲನೇದಾಗಿ ಕೊಪ್ಪದ ಮೊದಲ ವೈದ್ಯರು MBBS ಮುಗಿಸಿ ಬಂದು 54 ವರ್ಷಗಳು ಕಳೆದಿರುವಂತದ್ದು. ಹೇಗೆ ಅನಿಸ್ತಾ ಇದೆ ಸರ್ ಈ ಒಂದು ಸುದೀರ್ಘವಾದ ವೈದ್ಯ ವೃತ್ತಿಯ ಕುರಿತಾಗಿ? ಸಂತೋಷವಾಗಿದ್ದೇನೆ ಮತ್ತು ವೈದ್ಯ ವೃತ್ತಿಯಲ್ಲಿ ನನಗೆ ಸಾಕಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದೆ. ಖುಷಿ ಇದೆ 54 ವರ್ಷಗಳ ಜರ್ನಿ. ಯಾಕಂದ್ರೆ ವೈದ್ಯನಾಗ್ಬೇಕಂತ ನಂಗೆ ಆಸೆ ಇತ್ತು. ವೈದ್ಯನಾಗಿ ಇಲ್ಲಿ ಹಳ್ಳಿಯಲ್ಲಿ ಬಂದು ಸೇವೆ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಕ್ತು. ಹಾಗಾಗಿ 54 ವರ್ಷ ಖುಷಿಯಿಂದ ನಾನು ಸೇವೆ ಮಾಡಿದ್ದೇನೆ. ಸರ್, ಅದರ ಜೊತೆಲಿ ಪ್ರಮುಖವಾಗಿ ಈಗ 54 ವರ್ಷಗಳ ವೃತ್ತಿಯನ್ನ ಒಂದು ಇದು ನೋಡೋದಾದ್ರೆ ಅದನ್ನ ಆಮೇಲೆ ಮಾಡೋದು. ಅದಕ್ಕಿಂತ ಮೊದಲನೇದಾಗಿ ನಿಮ್ಮ ಒಂದು ಬಾಲ್ಯದ ಜೀವನದ ಕುರಿತಾಗಿ ಸರ್, ನೀವು ಮೂಲತಃ ಎಲ್ಲಿನವರು ಸರ್? ನಿಮ್ಮ ಒಂದು ಬಾಲ್ಯದ ಜೀವನದಾಗಿ ಹೇಳಿದಲ್ಲ, ನಾನು ಹುಟ್ಟಿದ್ದು 31 ಜನವರಿ 1943. ಸ್ವಾತಂತ್ರ್ಯಕ್ಕೂ ಮುಂಚೆ, ಸ್ವಾತಂತ್ರ್ಯ ಪೂರ್ವದಲ್ಲೇ 31 ಜನವರಿ 1943 ಇಸ್ವಿಯಲ್ಲಿ ನಾನು ಮೂಲ್ಕಿಯಲ್ಲಿ ನನ್ನ ಜನನ ಆಯಿತು. ನನ್ನ ತಾಯಿ ಮೂಲ್ಕಿ, ಹಾಗಾಗಿ ಮೂಲ್ಕಿಯಲ್ಲಿ ನನ್ನ ಜನನ ಆಯಿತು. ಆ ಸಂದರ್ಭದಲ್ಲಿ ನನ್ನ ತಂದೆ ಕೂಡ ಸಿಂಡಿಕೇಟ್ ಬ್ಯಾಂಕ್ ಅಲ್ಲಿ ಮ್ಯಾನೇಜರ್ ಆಗಿ ಅಲ್ಲಿ ಕೆಲಸ ಮಾಡ್ತಿದ್ರು. ಅದರ ನಂತರ ನನಗೆ 3 ವರ್ಷ ಆದಾಗ ಅವರಿಗೆ ಉಡುಪಿಗೆ ವರ್ಗ ಆಯಿತು. ಬ್ಯಾಂಕ್ ಮ್ಯಾನೇಜರ್ಗಳಿಗೆ ವರ್ಗ ಆಗ್ತಾ ಇರ್ತದಲ್ಲ, ಹಾಗಾಗಿ ನಾವು ಉಡುಪಿಗೆ ಬಂದೆವು. ಹಾಗಾಗಿ ನನ್ನ ಪ್ರಾಥಮಿಕ ಶಿಕ್ಷಣ ಎಲ್ಲ ಉಡುಪಿಯಲ್ಲೇ ಆಯಿತು. ಪ್ರೈಮರಿ ಸ್ಕೂಲ್ ಎಲ್ಲಿ ಮಾಡಿದೆ ಅಂತ ಹೇಳಿದ್ರೆ, ನಾನು ಟೀಚರ್ಸ್ ಟ್ರೈನಿಂಗ್ ಸ್ಕೂಲ್ ಫಾರ್ ಗರ್ಲ್ಸ್ ಅಂತ ಹೇಳಿ ಉಡುಪಿಯಲ್ಲಿ ಅಜ್ಜರ್ಕಾಡ್ ಹತ್ರ, ಅಲ್ಲಿ ನಾನು 5 ವರ್ಷ ಕ್ಲಾಸ್ ಮಾಡಿ ಇದು ಸ್ಟೂಡೆಂಟ್ ಆಗಿ ನಾನು ಕಲಿತೆ. ಅದರ ನಂತರ ಉಡುಪಿ ಕ್ರಿಶ್ಚಿಯನ್ ಹೈಸ್ಕೂಲಿಗೆ ನಾನು ಸೇರಿದೆ. ಕ್ರಿಶ್ಚಿಯನ್ ಹೈಸ್ಕೂಲಲ್ಲಿ ನಾನು 1960ನೇ ಇಸ್ವಿಯಲ್ಲಿ SSLC ಮುಗಿಸಿದೆ. 60ರಲ್ಲಿ. ಆಮೇಲೆ ನಾನು MGM ಕಾಲೇಜ್ನಲ್ಲಿ BSc ಜಾಯ್ನ್ ಆದೆ. ಉಡುಪಿ MGM ಕಾಲೇಜಲ್ಲಿ. ಹೌದು, ಯಾಕಂದ್ರೆ ನಮ್ಮ ತಂದೆ ಉಡುಪಿಯಲ್ಲೇ ಇದ್ರು, ಅಲ್ಲೇ ಮನೆ ಮಾಡ್ಕೊಂಡು ಉಡುಪಿಯಲ್ಲಿ BSc ಜಾಯ್ನ್ ಸಂದರ್ಭ ಯಾವ ರೀತಿಯಾಗಿತ್ತು? ಬೇಕಾದ್ರೆ ಅನುಕೂಲ ಇತ್ತು, ಲಾಯ್ಕ್ ಇತ್ತು, ಏನೂ ತೊಂದರೆ ಇರಲಿಲ್ಲ. ಉಡುಪಿಯಲ್ಲೇ ಮನೆ ಹತ್ರ ಕಾಲೇಜು, ಹಾಗಾಗಿ ನಾನು BSc ಮಾಡಿದೆ. ಆವಾಗ ಏನಾಯ್ತಂದ್ರೆ BSc ಬಾಟ್ನಿ, ಝೂಲಾಜಿ ಮತ್ತು ಕೆಮಿಸ್ಟ್ರಿಯಲ್ಲಿ ಮಾಡಿದೆ. ಯಾಕಂದ್ರೆ ಮೆಡಿಕಲಿಗೆ ಹೋಗ್ಬೇಕಂತ ಮೊದ್ಲಿಂದ ಒಂದು ಮನಸ್ಸಿತ್ತು, ಪ್ರಾರಂಭಿಕ ಹಂತಲೂ ಮೆಡಿಕಲ್ ಮಾಡ್ಬೇಕಂತ ಮನಸ್ಸಿತ್ತು. ಬ್ಯಾಂಕಿಂಗ್ ಎಲ್ಲ ಹೋಗುವಂತ ಮನಸ್ಸಿರ್ಲಿಲ್ಲ. ಹಾಗಾಗಿ ಅದು ಮಾಡಿದ ನಂತರ ಏನಾಯ್ತಂದ್ರೆ 64ರಲ್ಲಿ ನಂದು BSc ಆಯ್ತು. ಆಮೇಲೆ MBBS ಗೆ 64ಕ್ಕೆ MBBS ಗೆ ಜಾಯ್ನ್ ಆದೆ. ಯಾವ ಕಾಲೇಜು? ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್, ಮಣಿಪಾಲ್ ಮತ್ತು ಮ್ಯಾಂಗ್ಳೂರ್. ಆವಾಗ ಏನಾಗಿತ್ತು ಅಂತ ಹೇಳಿದ್ರೆ, ಫಸ್ಟ್ MBBS ಮಾತ್ರ ಮಣಿಪಾಲದಲ್ಲಿ. ಮಣಿಪಾಲ್ ಆಸ್ಪತ್ರೆ ದೊಡ್ಡದಿರ್ಲಿಲ್ಲ, ಸಣ್ಣದಿತ್ತು. ಹಾಗಾಗಿ ನಮಗೆ ಮೊದಲು 1 ವರ್ಷ ಆದ ನಂತರ ನಾವು ಮಂಗಳೂರಿಗೆ ಬರಬೇಕಿತ್ತು. ಸೊ ಈ ರೀತಿಯಾಗಿ ಮಣಿಪಾಲ ಮತ್ತು ಮಂಗಳೂರು ಜೊತೆಯಲ್ಲಿ ನಮ್ದು ಸ್ಟಡೀಸ್ ಆಗ್ತಾ ಇತ್ತು. ಈ ರೀತಿ 69ಕ್ಕೆ ನಂದು MBBS ನಾನು ಮುಗಿಸಿದೆ. 64ಕ್ಕೆ ಜಾಯಿನ್ ಆಗಿ 69ಕ್ಕೆ ನಾನು MBBS ಮುಗಿದ ಮುಗಿದ ನಂತರ ನಿಮ್ಮ ಒಂದು ಮೊದಲ ವೃತ್ತಿ ಜೀವನ ಪ್ರಾರಂಭ ಮಾಡಿದ್ದೀರಿ. ಅಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ, ಆವಾಗ ಏನಾಗ್ತಿತ್ತು ಅಂತ ಹೇಳಿದ್ರೆ, ಮುಂದಕ್ಕೆ ನೀವು ಸ್ನಾತಕೋತ್ತರ ಶಿಕ್ಷಣ ಪಡಿಬೇಕಂತ ಮನಸ್ಸಿದ್ರೆ 1 ವರ್ಷ ಸೀನಿಯರ್ ಹೌಸ್ ಸರ್ಜನ್ ಅಂತ ಮತ್ತೊಂದು ವರ್ಷ ಕೆಲಸ ಮಾಡಬೇಕಿತ್ತು. ಫ್ರೀ, ಆಗ ಸ್ಟೈಫಂಡ್ ಎಲ್ಲ ಏನು ಇಲ್ಲ. ನಾನು ಅದನ್ನೇ ಮಾಡ್ಲಿಕ್ಕಂತ ಜಾಯಿನ್ ಆಗಿದ್ದೆ. ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಏಪ್ರಿಲ್ 20ನೇ ತಾರೀಕು ನನ್ನ ಜೀವನದಲ್ಲಿ ಒಂದು ವಿಶೇಷ ಘಟನೆ ಆಗಿ ಬಿಡ್ತು. ಏಪ್ರಿಲ್ 20ಕ್ಕೆ ನಾನು ಪೀಡಿಯಾಟ್ರಿಕ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡುವಾಗ ಬೆಳಿಗ್ಗೆ 10 ಗಂಟೆಗೆ ನನಗೆ ಮೆಡಿಕಲ್ ಡೈರೆಕ್ಟರ್ ಹೇಳಿ ಕಳಿಸಿದ್ರು, ಬಾ ಅಂತ ಹೇಳಿ. ಅವರ ಚೇಂಬರಿಗೆ ಹೋದಾಗ ಹೇಳಿದ್ರು, ನೋಡು, ಇವರು ರಮೇಶ್ ರಾಯರ್ ಅಂತ ಕೊಪ್ಪದಿಂದ ಬಂದಿದ್ದಾರೆ, ಅಲ್ಲಿ ಒಂದು ಅವರಿಗೆ ಆಸ್ಪತ್ರೆ ಮಾಡಬೇಕು, ಅದಕ್ಕೆ ಬಾ, ಹೋಗೋಣ, ನೋಡಿಕೊಂಡು MBBS ರಮೇಶ್ ರಾಯರ್ ಅವರೇ, ಹಾಸ್ಪಿಟಲ್ ಅವರೇ ಆರೂರು ರಮೇಶ್ ರಾಯರು, ಗೊತ್ತಾಯ್ತಲ್ಲ. ಹಾಗಾಗಿ ಮೆಡಿಕಲ್ ಡೈರೆಕ್ಟರ್ ರಮೇಶ್ ರಾಯರು ನಾನು ಪ್ರಪ್ರಥಮ ಬಾರಿಗೆ ಏಪ್ರಿಲ್ 20ಕ್ಕೆ ಅವ್ರ ಜೊತೆ ಕೊಪ್ಪಕ್ಕೆ ಬಂದೆ. ಅಂದ್ರೆ ಅವ್ರ ಜೊತೆ ನಿಮ್ಮ ಹಿರಿಯ ವೈದ್ಯರು ಹೇಳಿದಂತ ಮಾತನ್ನ ಕೇಳಿ ನೀವು ಮೆಡಿಕಲ್ ಡೈರೆಕ್ಟರ್ ಬಂದೆ. ಮತ್ತೆ ಅವ್ರ ಹತ್ರ ಕೇಳಿದೆ, ನೋಡು, ನಾವು ಆಸ್ಪತ್ರೆ ಮಾಡ್ತೇವೆ, ಅದಕ್ಕೆ ನೀನು ವೈದ್ಯಾಧಿಕಾರಿಯಾಗಿ ಬರಬೇಕು ಅಂತ ಹೇಳಿ.
ಸರ್ ಯಾವಾಗ ಸೂರ್ ಅಂತ ಕೇಳಿದ್ರೆ ಮೇ 1ಕ್ಕೆ ಅಂತ ಹೇಳಿದ್ರು. 10 ದಿವಸ ಮಾತ್ರ ನಂಗೆ ಗ್ಯಾಪ್. ಮಣಿಪಾಲ ಆಸ್ಪತ್ರೆಯಿಂದ ಏನೇನ್ ಬೇಕಲ್ಲ ಹಿಡ್ಕೊಂಡು ಬಾ ಅಂತ ಹೇಳಿ ನಾವೇನ್ ಮಾಡಿತ್ತಂತ ಹೇಳಿದ್ರೆ ಏಪ್ರಿಲ್ 30ಕ್ಕೆ ಸಾಯಂಕಾಲ ಬಂದೆ. ಅವರು ಲಾರಿ ಕಾರೆಲ್ಲ ಕಳಿಸಿದ್ರು. ಆಸ್ಪತ್ರೆಗೆ ಬೇಕಾದ ಔಷಧಿ ಸಾಮಾನುಗಳು ಕಾಟ್ಗಳೆಲ್ಲ ಹಾಕಿಕೊಂಡು 30 ಬೆಡ್ ಆಸ್ಪತ್ರೆಗೆ ಬೇಕಾದದ್ದನ್ನು ಅಲ್ಲಿ ಒಂದು ಬಂಗ್ಲೋ ಇತ್ತು, ಯುರೋಪಿಯನ್ ಬಂಗ್ಲೋ ಕೊರಡಿತ್ಲಲ್ಲಿ. ಅಲ್ಲಿ ನಾನು ಮೇ 1ಕ್ಕೆ ಆಸ್ಪತ್ರೆ ಶುರು ಮಾಡಿದೆ. ಅದರ ಹೆಸರು ALN ರಾವ್ ಮೆಮೋರಿಯಲ್ ಹಾಸ್ಪಿಟಲ್ ಅಂತ ಹೇಳಿ. ನೀವು ಪ್ರಾರಂಭಿಕ ಅಂತ ಬಂದಾಗ ALN ರಾವ್ ಮೆಮೋರಿಯಲ್ ಹಾಸ್ಪಿಟಲ್ ನೀವು ವೈದ್ಯಕೀಯ ವೃತ್ತಿಯನ್ನ ಪ್ರಾರಂಭ ಮಾಡಿದೆ. ಆಮೇಲೆ ಗೊತ್ತಾಯ್ತು ನನ್ನನ್ನೇ ಯಾಕೆ ಅವರು ರೆಕಮೆಂಡ್ ಮಾಡಿದ್ರು ಅಂತ ಹೇಳಿ ಅಷ್ಟು ಜನ ಹುಡುಗರಲ್ಲಿ. ಯಾಕಂತ ಹೇಳಿದ್ರೆ ರಮೇಶ್ ರಾಯರ ಅಕ್ಕ ನಳಿನಿ ಪರಮೇಶ್ವರಿ ಅಂತ ಹೇಳಿಕೊಂಡು ಅವರು ಏನಂತ ಹೇಳಿದ್ರೆ ಡಾಕ್ಟರ್ ಪರಮೇಶ್ವರ್ ಅಂತ ಬೆಂಗಳೂರಿನ ಫೇಮಸ್ ಹಾರ್ಟ್ ಸ್ಪೆಷಲಿಸ್ಟ್ ಶೃಂಗೇರಿ ಅವರು ಸ್ವಾಮೀಜಿಗೆಲ್ಲ ಬಂದು ಅವರೇ ಮದ್ದು ಕೊಡುವಂಥದ್ದು. ಅವರ ಹೆಂಡತಿ ರಾಯರ ಅಕ್ಕ, ರಮೇಶ್ ರಾಯರ ಅಕ್ಕ, ನನ್ನ ಫಿಸಿಯಾಲಜಿ ಟೀಚರ್. ರಾಯರ ತಮ್ಮ ಡಾಕ್ಟರ್ ಭಾಸ್ಕರ್ ರಾವ್, ಅವರು ಆರ್ಥೋ ಸರ್ಜನ್, ಆರ್ಥೋ ಅಲ್ಲ ಅವರು ಯೂರಾಲಜಿ ಸರ್ಜನ್. ಅವರು ನಮ್ಮಲ್ಲಿ MS ಮಾಡಿ ಕಡೆಗೆ ಅವರು ಏನ್ ಮಾಡಿದ್ರು ಲಂಡನ್ಗೆ ಹೋಗಿ FRCS ಡಬಲ್ FRCS ಮಾಡಿ ಬಂದ್ರು. ಅವರು ನನ್ನ ಸರ್ಜರಿ ಟೀಚರ್. ಅವರಿಬ್ರು ನನ್ನ ಹೆಸರನ್ನ ರೆಕಮೆಂಡ್ ಮಾಡಿದ್ರಂತೆ ಶಾನ್ಭಾಗ್ರಿಗೆ ಹೇಳಿ ಅವನೇ ಬರ್ಲಿ ಅಂತೇಳಿ. ಹಾಗಾಗಿ ರಮೇಶ್ ರಾಯರು ನನ್ನನ್ನೇ ಬೇಕಂತ ಹೇಳಿ ನನ್ನನ್ನು ಕೊಪ್ಪಕ್ಕೆ ಕರ್ಕೊಂಡು ಬಂದು ಮೇ 1ಕ್ಕೆ ಇಲ್ಲಿ ನಾನು ಆಸ್ಪತ್ರೆ ಸ್ಟಾರ್ಟ್ ಮಾಡಿದೆ. ಅಲ್ಲಿ ಮಾಡಿದವ ನಾನು 7 ವರ್ಷ ಅಲ್ಲಿ ವೈದ್ಯಾಧಿಕಾರಿಯಾಗಿ ಕೆಲಸ ಮಾಡಿ. ವೈದ್ಯಾಧಿಕಾರಿ 7 ವರ್ಷ ಒಬ್ಬರೇ ವರ್ಷದ ಒಂದು ಜರ್ನಿಯಲ್ಲಿ ಹೇಗಿತ್ತು ಸರ್ ಆ ಒಂದು 7 ವರ್ಷ ನಿಮ್ಮ ಪ್ರಾರಂಭಿಕ? ಮೊದಲನೇ ಗಮ್ಮತ್ ಹೇಳ್ತೇನೆ. ಏನಾಯ್ತು ಅಂತ ಹೇಳಿದ್ರೆ ಮಣಿಪಾಲದಲ್ಲಿ ಕರೆಂಟ್ ಉಂಟು, ಎಲ್ಲ ಆಟೋಕ್ಲೇವ್ ಉಂಟು, ಎಲ್ಲ ಉಂಟು. ನಾನೆಲ್ಲ ಎಲೆಕ್ಟ್ರಿಕ್ ಎಕ್ವಿಪ್ಮೆಂಟ್ಸ್ ಹಿಡ್ಕೊಂಡು ಬಂದ್ರೆ ಇಲ್ಲಿ ಬಂದ್ರೆ ಕರೆಂಟ್ ಇಲ್ಲ, ಬಿಲ್ಡಿಂಗ್ ಅಲ್ಲಿ ಕರೆಂಟ್ ಇಲ್ಲ. ರಾತ್ರಿ ನಾನು ಎಣಿಸಿದ್ದೇನೆ ಮಳೆ ಬರ್ತಾ ಇತ್ತು ಕರೆಂಟ್ ಹೋಗಿದೆ ಅಂತ. ಬೆಳಿಗ್ಗೆ ಬಂದು ಗೋಡೆಗೆ ಪ್ಲಗ್ ಹಾಕ್ಲಿಕ್ಕೆ ನೋಡ್ತೇನೆ, ಅಲ್ಲಿ ಪ್ಲಗ್ ಪಾಯಿಂಟೇ ಇಲ್ಲ. ಕಡೆಗೆ ಹೇಳಿದ್ರು ಅಪ್ಲೈ ಮಾಡಿದೆ 3 ತಿಂಗಳಲ್ಲಿ ಬರುತ್ತೆ ಕರೆಂಟ್ ಅಂತ ಹೇಳ್ಕೊಂಡು. ಹಾಗಾಗಿ ಕಡೆ ಕೊಪ್ಪಕ್ಕೆ ಓಡಿಸಿ ಚಿಮಣಿಯನ್ನ ಸ್ಟವ್ ತಂದದ್ದು, ಸಿರಿಂಜ್ ಎಲ್ಲ ಬಾಯ್ಲ್ ಮಾಡ್ಲಿಕ್ಕೆಲ್ಲ, ಇನ್ಸ್ಟ್ರೂಮೆಂಟ್ ಬಾಯ್ಲ್ ಮಾಡ್ಲಿಕ್ಕೆಲ್ಲ. ಹಾಗಾಗಿ ಏನಾಯ್ತು ಅಂತ ಹೇಳಿದ್ರೆ ಪ್ರಾರಂಭಿಕವಾಗಿ ತುಂಬಾ ಕಷ್ಟ ಏನಾಗ್ಲಿಲ್ಲ, ಚಾಲೆಂಜಿಂಗ್ ಇತ್ತು ಅಷ್ಟೇ. ಚಾಲೆಂಜಿಂಗ್ ಇತ್ತು, ಕಷ್ಟ ಅಂತ ಕಾಣ್ಲಿಲ್ಲ. ಯಾಕಂದ್ರೆ ಮಣಿಪಾಲದಲ್ಲಿ ಟ್ರೈನಿಂಗ್ ಆದ್ರಿಂದ ಎಮರ್ಜೆನ್ಸಿಗಳನ್ನೆಲ್ಲ ಹ್ಯಾಂಡಲ್ ಮಾಡಿ ಗೊತ್ತಿತ್ತು. ಆದ್ರೆ ಇಲ್ಲಿ ಹಳ್ಳಿಯಲ್ಲಿ ಏನಂತ ಹೇಳಿದ್ರೆ ಆಲ್ ಇನ್ ಒನ್. ಕರೆಕ್ಟ್. ರಾಯರು ಹೇಳಿದ್ರು ಎಲ್ಲ ನೀನೇ ಹ್ಯಾಂಡಲ್ ಮಾಡಬೇಕು ಅಂತ. ಆಯ್ತು ಸರ್ ಅಂತ ಹೇಳಿದ್ದೆ. ಆದ್ರಿಂದ ಎಲುಬಿನ ಡಾಕ್ಟ್ರು ನಾನೇ, ಹೆರಿಗೆ ಡಾಕ್ಟ್ರು ನಾನೇ, ಹಲ್ಲಿನ ಡಾಕ್ಟ್ರು ನಾನೇ, ಆಲ್ ಇನ್ ಒನ್ ಡಾಕ್ಟರ್. ಹೌದು. ಡೆಂಟಲ್ ಕುರ್ಚಿ ಗಿರಿಚಿ ಎಲ್ಲ ನನ್ನ ಹತ್ರ ತರಿಸಿದ್ದೆ ನಾನು. ಹಾಗಾಗಿ ಅವ್ರ ಹತ್ರ ಹೇಳಿದ್ರೆ ಅಯ್ಯೋ ಒಂದು ಹಲ್ಲು ತೆಗಿಲಿಕ್ಕೆ ಯಾರು ಸ್ವಾಮಿ ಶಿವಮೊಗ್ಗಕ್ಕೆ ಹೋಗ್ತಾರೆ, ಕೊಪ್ಪದಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಅವಾಗ ಅನುಕೂಲ ಇರಲಿಲ್ಲ. ಹಾಗಾಗಿ ನಾನೇ ಮಾಡ್ಬೇಕಾಗಿತ್ತು. ಮತ್ತು ನನ್ನದ್ರಲ್ಲಿ ಏನಂತ ಹೇಳಿದ್ರೆ ಎಲ್ರು ನನ್ನನ್ನ ಹೆರಿಗೆ ಡಾಕ್ಟರ್ ಅಂತ ಹೇಳಿ ಐಡೆಂಟಿಫೈ ಮಾಡಿದ್ರು. ಗೈನಕಾಲಜಿಸ್ಟ್ ಅಂತ ಹೇಳಿ. ಯಾಕಂದ್ರೆ ಅಲ್ಲಿ ಯಾವ ವ್ಯವಸ್ಥೆಗಳು ಇರ್ಲಿಲ್ಲಲ್ಲ. ಹಾಗಾಗ್ಲಿಕ್ಕೆ ಹೋಗಿ ತುಂಬಾ ಹೆರಿಗೆ ಮಾಡಿಸಿದ್ದೇನೆ. ನೀವು 7 ವರ್ಷಗಳ ಕಾಲ 7 ವರ್ಷ ಕಾಲ ನಂತರ ನಿಮ್ಮದ. ಆಮೇಲೆ ಏನಾಯ್ತು ಅಂತ ಹೇಳಿದ್ರೆ ನನ್ಗೆ 73ರಲ್ಲಿ ಮದ್ವೆ ಆಯ್ತು, 75ರಲ್ಲಿ ಮಗ ಹುಟ್ಟಿದ, 76ರಲ್ಲಿ ಮಗಳು ಹುಟ್ಟಿದ್ಲು. ಅಲ್ಲಿ ನಂಗೆ ಶಾಲೆ ಇಲ್ಲ, ಕಾರಿಡಾರ್ಸ್ ಅಲ್ಲಿ ನಂಗೆ ಶಾಲೆ ಇಲ್ಲ. ಸಿಂಗಲ್ ಟೀಚರ್ ಸ್ಕೂಲ್, ಒಂದು ಕ್ಲಾಸ್ ರೂಮ್ ಅಲ್ಲಿ 4 ಕ್ಲಾಸ್, 1ರಿಂದ 4 ಒಬ್ಬರೇ ಟೀಚರ್, ಕನ್ನಡ ಮೀಡಿಯಂ. ಹಾಗಾಗಿ ನನಗೆ ಏನಾಯ್ತು ಅಂತ ಹೇಳಿದ್ರೆ ನಾನು ಕಾರಿಡಾರ್ಸ್ ಬಿಡ್ಲೇಬೇಕಾದ ಪರಿಸ್ಥಿತಿ ಬಂತು. ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಕಡೆಗೆ ಏನ್ ಮಾಡಿದೆ ಅಂತ ಹೇಳಿದ್ರೆ ನನ್ನ ಹೆಂಡತಿ ಮಂಗಳೂರಿನವಳು. ಹಾಗಾಗಿ ಮಕ್ಕಳನ್ನು ಕರ್ಕೊಂಡವಳು ಮಂಗಳೂರಿಗೆ ಹೋದ್ರು. ಅಲ್ಲಿ ಕೆನರಾ ಸ್ಕೂಲಿಗೆ ಮಕ್ಕಳಿಗೆ ಅಡ್ಮಿಷನ್ ಕೊಟ್ಟೆ. ಮತ್ತು ನಾನು ಏನ್ ಮಾಡಿದೆ ಅಂತ ಹೇಳಿದ್ರೆ ಅದು ಬಿಟ್ಟು ಇಲ್ಲಿ ಕೊಪ್ಪದಲ್ಲಿ ಪ್ರಾಕ್ಟೀಸ್ ಶುರು ಮಾಡಿದೆ. ಕೊಪ್ಪದಲ್ಲಿ ನಿಮ್ಮ ಮಗಳ ಹೆಸರಿನಲ್ಲಿ ಅಶ್ವಿನಿ ಕ್ಲಿನಿಕ್ ಅಂತ ಹೇಳಿ 77 ಸ್ಟಾರ್ಟ್ ಮಾಡಿರುವಂತ. 77 ಮೇ 5. 77 ಮೇ 5. ಮೇ 4 ತನಕ ಅಲ್ಲಿ ಮಾಡಿದೆ. 48 ವರ್ಷಗಳಾಯ್ತು ಮಗಳ ಹೆಸರಿನಲ್ಲಿ ನಿಮ್ಮ ಸ್ವಂತ ಕ್ಲಿನಿಕ್ ಮಾಡಿಕೊಂಡು. ಹೇಗಿದೆ ಸರ್ ನಿಮ್ಮ ಒಂದು ಕ್ಲಿನಿಕ್ ನ ಈಗ ಒಂದು ಯಾವ ರೀತಿಯಾಗಿ ನಡೀತಾ ಇದೆ? ಚೆನ್ನಾಗಿ ನಡೀತಾ, 48 ವರ್ಷ ಆಗಿದೆ, ಚೆನ್ನಾಗಿ ನಡೀತಾ ಉಂಟು. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಏನಂತ ಹೇಳಿದ್ರೆ ಇವತ್ತಿಗೂ ಪೇಷಂಟ್ ಕರೆದ್ರೆ ಮನೆಗೆ ಹೋಗಿ ನೋಡೋ ಡಾಕ್ಟರ್ ನಾನು ಒಬ್ನೇ ಉಳಿದಿದ್ದೇನೆ. ಕರೆಕ್ಟ್. ಮತ್ತೆ ಯಾರು ಮನೆಗೆ ಹೋಗಿ ಇವತ್ತು ಪೇಷಂಟ್ ಅನ್ನು ನೋಡೋದಿಲ್ಲ. ಹಾಗಾಗ್ಲಿಕ್ಕೆ ಹೋಗಿ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ನನ್ನ ವಿಸಿಟ್ ಮಾಡ್ತೇನೆ ಸರ್. ಹೌದು, ರಾತ್ರಿ ಹೋಗುದಿಲ್ಲ, ಹಗಲಿಗೆಲ್ಲ ಇಲ್ಲಿ ಕ್ಲಿನಿಕ್ ಇಂದ ಹೋಗಿ ನೋಡಿ ಬರ್ತೇನೆ. ಹೌದು. ಮತ್ತೊಂದು ಏನಂತ ಹೇಳಿದ್ರೆ ಇಲ್ಲಿ ಏನು ಗೊತ್ತುಂಟ, ಈಗ ಹೆರಿಗೆ ಕೇಸ್ ಅಂತದ್ದೆಲ್ಲ ನಾನು ಮಾಡ್ಲಿಕ್ಕೆ ಹೋಗುದಿಲ್ಲ, ಅದನ್ನೆಲ್ಲ ಬಿಟ್ಟಿದ್ದೇನೆ. ಆದ್ರೆ ಕಡೆಗೂ ಏನಾಯ್ತು ಅಂತ ಹೇಳಿದ್ರೆ ನೋಡಿ, ಸರಿಯಾಗಿ ನಾನು 7 ವರ್ಷ ಕೆಲಸ ಮಾಡಿ ಬಿಟ್ರು ರಾಯರ್ ನನ್ನನ್ನು ಬಿಡ್ಲಿಲ್ಲ.
ಅವರು ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ತೆಗೆದುಕೊಂಡ್ರ. ಹೌದು ಹೌದು. ಆ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ತೆಕ್ಕೊಂಡ ನಂತರ ನನ್ನನ್ನ ಅಲ್ಲಿ ಸ್ಟಾಫ್ ಆಗಿ ಅಪಾಯಿಂಟ್ಮೆಂಟ್ ಮಾಡಿದ್ರು, ಓಕೆ ಎಮರ್ಜೆನ್ಸಿ ಮೆಡಿಕಲ್ ಆಫೀಸರ್ ಅಂತ ಹೇಳ್ಕೊಂಡು. ಓಕೆ ಹಾಗಾಗಿ ನಾನು ಎಲ್ಲ ಹೆರಿಗೆ ಇಲ್ಲಿ ಮಾಡ್ತಿದ್ದೆ. ಓಕೆ ಓಕೆ ಓಕೆ. ಪೇಷಂಟ್ ಸೀರಿಯಸ್ ಇದ್ರೆ ಅಡ್ಮಿಟ್ ಮಾಡೋದು, ಡ್ರಿಪ್ ಹಾಕೋದು ಎಲ್ಲ. ಅದು ಅಲ್ಲದೆ ಮೆಡಿಕಲ್ ಕಾಲೇಜಲ್ಲಿ ಟೀಚಿಂಗ್ ಮಾಡ್ತಾ ಇದ್ದೇನೆ ಈಗಲೂ ವಿದ್ಯಾರ್ಥಿಗಳು ಟೀಚಿಂಗ್ ಮಾಡ್ತಾ ಇದ್ದೇನೆ. ಎಮರ್ಜೆನ್ಸಿ ಮೆಡಿಸಿನ್, ECG, ಎಕ್ಸ್ರೇಗಳ ಬಗ್ಗೆ ಎಲ್ಲ, ಮಾಡರ್ನ್ ಮೆಡಿಸಿನ್ ಬಗ್ಗೆ. ವಿದ್ಯಾರ್ಥಿಗಳಿಗೆ ಆಯುರ್ವೇದಿಕ್ ವಿದ್ಯಾರ್ಥಿಗಳು ಅವರಿಗೆ ಉಂಟದು ಸಬ್ಜೆಕ್ಟ್ ಉಂಟು. ಅವರ ಸಿಲೆಬಸ್ ಅಲ್ಲಿ ಒಂದು 20% ಮಾಡರ್ನ್ ಮೆಡಿಸಿನ್ ಉಂಟು. ಹಾಗಾಗಿ ಅವರಿಗೆ ಅದನ್ನ ನಾನೇ ಹೇಳ್ಕೊಡ್ಬೇಕಾಗುತ್ತೆ. ಜೊತೆಗೆ ನಿಮ್ಮ ಕ್ಲಿನಿಕ್ ಅಲ್ಲೂ ಕೂಡ ಬರ್ತಾರೆ, ಕ್ಲಿನಿಕ್ ಅಲ್ಲಿ ಬರ್ತಾರೆ. 2 ಜನ ಹೌಸ್ ಸರ್ಜನ್ಸ್ ರೊಟೇಷನ್ ಅಲ್ಲಿ ಕಲೀಲಿಕ್ಕೆ ಬರ್ತಾರೆ. ಅವ್ರು ಹೇಗೆ ಸರ್, ಯಾವ ರೀತಿಯಾಗಿ ಅವ್ರಿಗೆ ಹೇಳ್ಕೊಡ್ತೀರ? ಅವರೇ ಏನಂತ ಹೇಳಿದ್ರೆ ಜನರಲ್ ಅಪ್ರೋಚ್ ಆಫ್ ಎ ಪೇಷಂಟ್ ಇಂಪಾರ್ಟೆಂಟ್. ಅದು ನಾನು ಹೇಳಲಿಕ್ಕುಂಟು, ಗೊತ್ತಾಯ್ತಲ್ಲ. ಗುಡ್ ಡಾಕ್ಟರ್ ಒನ್ ಹೂ ನೋಸ್ ವೆನ್ ನಾಟ್ ಟು ಟ್ರೀಟ್. ಕರೆಕ್ಟ್. ನನ್ನ ಪ್ರೊಫೆಸರ್ ಹೇಳುದು. ಓಕೆ, ಎಲ್ಲ ನನಗೆ ಗೊತ್ತುಂಟ ಅಂತ ಹೇಳಿ ಒಂದಕ್ಕೊಂದು ಮಾಡೋದಲ್ಲ. ವೆನ್ ನಾಟ್ ಟು ಟ್ರೀಟ್, ಯಾವಾಗ ಪೇಷಂಟ್ ಬಿಯಾಂಡ್ ನಮ್ಮ ರೇಂಜಲ್ಲಿ ಇದ್ದಾರೆ ಆವಾಗ ಅವರಿಗೆ ನಾವು ಏನು ಮಾಡ್ಬೇಕಂತ ಹೇಳಿದ್ರೆ ರೆಫರ್ ಮಾಡಬೇಕು. ಕರೆಕ್ಟ್. ನಾವು ಅವರನ್ನು ಇಟ್ಕೊಂಡು ಸುಮ್ಮನೆ ಅವರ ಹತ್ರ ದುಡ್ಡು ಖರ್ಚು ಮಾಡುವಂಥದ್ದೆಲ್ಲ ಮಾಡ್ಲಿಕ್ಕೆ ಹೋಗ್ಬಾರ್ದು. ಒಂದು. ಎರಡನೇದು, ನನ್ನ ಪೇಷಂಟಿಗೆ ಏನು ಹೇಳುದಂದ್ರೆ ನನ್ನ ಹೌಸ್ ಸರ್ಜನ್ಸ್ಗಳಿಗೆ ಟಚ್ ಥೆರಪಿ. ಕುರ್ಚಿಯಲ್ಲಿ ಕೂತ್ ಹೀಗೆ ಚೀಟ್ ಬರೆದು ಕೊಟ್ಟು ಕಳಿಸ್ಬೇಡ ಪೇಷಂಟನ್ನು. ಪೇಷಂಟಿಗೆ ಸಮಾಧಾನ ಇಲ್ಲ. ಬಾ ಕೂತ್ಕೋ, ಏನಾಗತ್ತೆ ಎಂಥದ್ದಾಗತ್ತೆ ಅಂತ ಕೇಳು, ಮಲಗಿಸಿ ಅವರನ್ನ ಟೆಸ್ಟ್ ಮಾಡು. ನಿನಗೆ 100ಕ್ಕೆ 100 ಗೊತ್ತುಂಟು ಅವರಿಗೆ ಫ್ಲೂ ಜ್ವರ ಅಂತ ಹೇಳಿ. ಆದರೂ ಕೂಡ ನೀನು ಆ ಟೆಸ್ಟ್ ಮಾಡೋದನ್ನ ಬಿಡಬೇಡ. ಜ್ವರ ಉಂಟಾ ಅಂತ ನೋಡು, BP ಮೆಡಿಸಿನ್ ಕೊಡು. ಹೌದು, ಅದೆಲ್ಲ ನೋಡಿಕೊಂಡು ಒಂದು 5 ನಿಮಿಷ ಅವನಿಗೋಸ್ಕರ ನೀನು ಸ್ವಲ್ಪ ತೆಗೆದಿಡು ಸಮಯ. ಆಗ ಪೇಷಂಟಿಗೆ ಖುಷಿ ಆಗತ್ತೆ, ಡಾಕ್ಟ್ರು ನನ್ನನ್ನು ಸರಿ ನೋಡಿದ್ರು ಅಂತ. ಅಲ್ಲಿಗೆ ಮುಗಿಯುವುದಿಲ್ಲ. ಕೇಳು, ನಿನ್ನ ಅಪ್ಪ ಹೇಗಿದ್ದಾರ, ಅಮ್ಮ ಎಂತ ಮಾಡ್ತಾರ, ಅಜ್ಜಿ ಎಂತ ಮಾಡ್ತಾರ ಅಂದ್ರೆ ಮನೆಗೆ ಹೋಗಿ ಫಸ್ಟ್ ಹೇಳುದು ಅಂದ್ರೆ ಪೇಷಂಟ್ಗಳನ್ನ ಮಾನಸಿಕವಾಗಿ ತಿನ್ಬೇಕು. ಅವು ಫಸ್ಟ್ ಹೇಳುದು, ಸರ್ ಡಾಕ್ಟ್ರಿಗೆ ನಿಮ್ಮ ಪರಿಚಯ ಉಂಟು, ನಿಮ್ಮನ್ನು ಕೇಳಿದ್ರು ಅವರು ಅಂತ ಹೇಳ್ಕೊಂಡು. ಸೊ ಈ ರೀತಿ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿಗೆ ಏನಾಗುತ್ತೆ, ನಾನು ನೋಡುವಂಥದ್ದು 3rd ಜನರೇಷನ್ ಪೇಷಂಟ್. ನಮ್ಮ ಅಜ್ಜಿ ಹೇಳ್ತಿದ್ರು, ಅವರ ಹೆರಿಗೆ ನೀನೇ ಮಾಡಿದ್ದಂತೆ, ನಮ್ಮ ಅಮ್ಮನ ಹೆರಿಗೆ ನೀನೇ ಮಾಡಿದ್ದಂತೆ, ನನ್ನ ಹೆರಿಗೆ ನೀವೇ ಮಾಡ್ಬೇಕೀಗ ಡಾಕ್ಟ್ರಿ ಅಂತೇಳಿ. ಈ ರೀತಿ ಮೊಮ್ಮಕ್ಕಳು ನನ್ನ ಹತ್ರ ಬರ್ತಾರೆ ಈಗ 3rd ಜನರೇಷನ್. ಹೇಳ್ತೀನಿ, ಇಲ್ಲ ಮಗಳೇ ನಾನೀಗ ಹೆರಿಗೆ ಮಾಡೋದಿಲ್ಲ, ಆಸ್ಪತ್ರೆಗೆ ಹೋಗು ನೀನು, ಬೇಕಾದ್ರೆ ಆಂಟಿನೆಟಲ್ ಚೆಕಪ್ ಎಲ್ಲ ಮಾಡ್ತೇನೆ, ಕೇಳು ಅಂತೇಳಿ. ಸೊ ಈ ರೀತಿಯಾಗಿ ಏನಾಗತ್ತೆ ಅಂತ ಹೇಳಿದ್ರೆ ಬರೀ ಕಾಯಿಲೆ ವಿಷಯ ಕೇಳಿ ಔಷಧಿ ಕೊಡೋದಲ್ಲ, ಪೇಷಂಟನ್ನು ಏನಂದ್ರೆ ಕೂಗ್ತಾ ಬಂದವರು ನೆಗಾಡ್ತಾ ಕಳಿಸ್ಬೇಕು. ಅವ್ರನ್ನ ಧೈರ್ಯ ತುಂಬಬೇಕು. ಸಾಕು, ಇಷ್ಟು 2 ಕಾನ್ಫಿಡೆಂಟ್ ಆಗಿ ಮಾತು ಹೇಳಿದ್ರೆ ಅವರಿಗೆ ಖುಷಿ ಆಗತ್ತೆ. ಅದರ ಜೊತೆ ಇಲ್ಲಿ ನಿಮ್ಮ ಒಂದು ಟ್ರೀಟ್ಮೆಂಟ್ ಕೊಡೋದು ಹೇಗೂ ಎಲ್ಲರೂ ಕೊಡ್ತಾರೆ, ಆದ್ರೆ ಇದಕ್ಕೆ ಜಾಸ್ತಿ ಬೆಲೆ ಬರ್ತದೆ. ನಾಳೆ ಪೇಷಂಟ್ ನಿನ್ನನ್ನು ಹುಡುಕಿಕೊಂಡು ಬರ್ತಾಳೆ. ಇಲ್ದಿರಿ ಏನಾಗತ್ತೆ, ಒಂದು ಸಿಂಪಲ್, ಈಗ ನೀನು ಹೀಗೆ ಚೀಟ್ ಬರೆದು ಕೊಟ್ಟು ಗುಣ ಆಗ್ಲಿಲ್ಲ, ಬೇರೆ ಡಾಕ್ಟರ್ ಹತ್ರ ಹೋಗ್ತಾನೆ. ಆದ್ರೆ ನನ್ನ ಪೇಷಂಟ್ ಆಗಿ ಮಾಡೋದಿಲ್ಲ. ನಾಳೆ ನನ್ನ ಹತ್ರ ಬರ್ತಾರೆ, ಡಾಕ್ಟ್ರೆ ಯಾಕೋ ಪ್ರತಿ ಸರಿ ನೀವು 1 ಇಂಜೆಕ್ಷನ್ ಕೊಟ್ಟರೆ ಗುಣ ಆಗ್ತೈತಿ, ಈ ಸರಿ ಇನ್ನೂ ಗುಣ ಆಗ್ಲಿಲ್ಲ, ಏನು ಅಂತ ಹೇಳಿ. ಹೌದಾ, ಬಾರೆ ಪರವಾಗಿಲ್ಲ, ಬಾ ನೋಡೋಣ, ಬ್ಲಡ್ ಟೆಸ್ಟ್ ಏನು ಮಾಡ್ಕೊಂಡು ನೋಡೋಣ ಅಂತ ಹೇಳಿದಾಗ ಏನಾಗುತ್ತೆ, ನನ್ನ ಪೇಷಂಟ್ ನನ್ನ ಹತ್ರನೇ ಉಳಿಯುತ್ತದೆ. ಯಾಕಂದ್ರೆ ಅವನಿಗೆ ಸಮಾಧಾನ ಉಂಟು, ಪುರುಸೊತ್ತಲ್ಲಿ ನೋಡಿದ್ದಾರೆ, ಏನಪ್ಪ ನನ್ ಗ್ರಾಚಾರ ಕೂಡಲೇ ಗುಣ ಆಗ್ಲಿಲ್ಲ ಅಂತ ಹೇಳ್ಕೊಂಡು ಪೇಷಂಟ್ ಆ ರೀತಿ ಆಲೋಚನೆ ಮಾಡ್ತಾರೆ. ಸರ್, ಅದರ ಜೊತೆಯಲ್ಲಿ ಪ್ರಮುಖವಾಗಿ ನಿಮ್ಮ ಒಂದು ಅಶ್ವಿನಿ ಕ್ಲಿನಿಕ್ ನಲ್ಲಿ ಪ್ರೆಸೆಂಟ್ ನೀವು ಯಾವೆಲ್ಲ ಟ್ರೀಟ್ಮೆಂಟ್ ಗಳನ್ನ ಕೊಡ್ತಾ ಇದ್ದೀರಿ? ಈಗ ನನ್ನಲ್ಲಿ ಏನಂತ ಹೇಳಿದ್ರೆ ಫ್ಯಾಮಿಲಿ ಫಿಸಿಷಿಯನ್ ಅಂತ ಹೇಳಿ ಹೇಳ್ತೇವೆ ನಾವು. ಫ್ಯಾಮಿಲಿ ಫಿಸಿಷಿಯನ್ ಅಂತ ಹೇಳಿದ್ರೆ ಅಲ್ಲಿ ಇಂಜೆಕ್ಷನ್, ಜ್ವರ, ಶೀತ ಕೆಮ್ಮಿನ ಮಾತ್ರೆಗಳು ಅಷ್ಟೇ ಕೊಡೋದು ಬಿಟ್ರೆ ಯಾವುದು ಡ್ರಿಪ್ ಹಾಕುವಂಥದ್ದು ಯಾವುದು ಪ್ರೊಸೀಜರ್ಗಳನ್ನ ನಾನು ಮಾಡೋದಿಲ್ಲ. ಯಾಕಂದ್ರೆ ನಾನು ಒಬ್ಬನೇ ಇರುವುದು, ಆದ್ರಿಂದ ಅಲ್ಲಿ ಎಕ್ಸ್ಟ್ರಾ ಬೆಡ್ಗಳಿಲ್ಲ. ಹಾಗಾಗ್ಲಿಕ್ಕೆ ಹೋಗಿ ಅದು ಯಾವುದನ್ನು ನಾನು ಮಾಡುವುದಿಲ್ಲ. ಸರ್, ನಿಮ್ಮೊಂದು 54 ವರ್ಷಗಳ ವೃತ್ತಿ ಜೀವನದಲ್ಲಿ ಹೌದು, ಈ ಒಂದು ಘಟನೆಯನ್ನ ನಾನು ಯಾವತ್ತೂ ಕೂಡ ಮರೆಯಲ್ಲ, ಇದು ನನ್ನ ಲೈಫಲ್ಲಿ ಅತ್ಯಂತ ಅದ್ಭುತವಾದ ಕ್ಷಣ ಅಂತ ವೈದ್ಯ ರೀತಿಯಲ್ಲಿದ್ರೆ ಅದು ಯಾವ ಕ್ಷಣ ಸರ್? ಒಮ್ಮೆ ಏನಾಯ್ತು ಅಂತ ಹೇಳಿದ್ರೆ ಕೆಲವಲ್ಲಿ ಬೇಜಾರದ ವಿಷಯಗಳೆಲ್ಲ. ಶಿಗ್ದಾಳಲ್ಲಿ ಒಂದು ಪೇಷಂಟ್ ಮನೆಯಲ್ಲಿ ಹೆರಿಗೆ ಪೇಷಂಟ್ ನನ್ನನ್ನು ಕರೀಲಿಕ್ಕೆ ಬಂದ್ರು. ಆಗ ರೋಡ್ ಗೊತ್ತುಂಟಲ್ಲ ನಿಮ್ಗೆ, ಹಾಗಾಗಿ ನನ್ನ ಹತ್ರ ಸ್ಕೂಟರ್ ಇದ್ದದ್ದು, ಜೀಪ್ ಕಾರ್ ಯಾವುದೂ ಇರಲಿಲ್ಲ. ಆಯ್ತಾ, ಅವರು ಆಟೋ ತಂದ್ರು, ಅಲ್ಲಿ ಕೆಳಗೆ ಹೋಗೋದಿಲ್ಲ, ಆ ಶಿಗ್ದಾಳ ಘಾಟಿಯಲ್ಲಿ ಕೆಳಗೆ ಆ ಬಂಡೆ ಹೊಡಿತಾರೆ, ಅಲ್ಲಿ ಹೋಗ್ಬೇಕು, ಹಳ್ಳ ದಾಟ್ಲಿಕ್ಕೆ ಉಂಟು. ಆಯ್ತಾ, ನಾನು ಹೋದೆ. ಹೋಗುವಾಗ ಏನಾಯ್ತು, ಹಳ್ಳದ ಹತ್ರ ಬರುವಾಗ ಮನೆಯಿಂದ ಜನ ಓಡಿ ಬಂದ್ರು. ಡಾಕ್ಟ್ರೆ ಬೇಡ ಅಂತೇಳಿ ಹೆರಿಗೆ ಆಯ್ತಂತೆ ಅಂತೇಳಿ ಹೇಳಿದ್ರು. ಆಯ್ತಾ, ಸರಿ ಹಾಗಾದ್ರೆ ಬೇಡ ಅಂತ ನಾನು ವಾಪಸ್ ಬಂದೆ. ಅವರಿಗೆ ಕಾಣ್ತು, ಬಂದ್ರೆ ಡಾಕ್ಟ್ರಿಗೆ ದುಡ್ಡು ಕೊಡ್ಬೇಕಲ್ಲ, ಅರ್ಧದಿಂದ ವಾಪಸ್ ಬಂದ್ರ ಡಾಕ್ಟ್ರು, ನಾವೇನು ಕೇಳೋದಿಲ್ಲ, ಆದ್ರೂ ಅವ್ರ ಮನ್ಸಿಗೆ ಬಂದಿರ್ಬೇಕು. ಬಂದು ಶಾಪಲ್ಲಿ ಕೂತ್ 5 ನಿಮಿಷ ಆಗ್ಲಿಲ್ಲ, ಮತ್ತೊಂದು ಜನ ಓಡಿ ಬಂತು, ಬರ್ಬೇಕಂತೆ ಕೂಡ್ಲೆ ಅಂತ.
ಪುನಃ ಹೋದೆ ನೋಡಿದ್ರೆ ಏನಾಗುತ್ತೆ, ಹೆರಿಗೆ ಆದ ನಂತರ ಅವಳಿಗೆ ಬ್ಲೀಡಿಂಗ್ ಜಾಸ್ತಿ ಆಗಿ ಪೇಷಂಟ್ ತೀರಿ ಹೋಯ್ತು. ಓಕೆ. ಆಗ ನಂಗೆ ಕಾಣ್ತು, ಆವಾಗಲೇ ನಾನು ಹೋಗಿದ್ದಿದ್ರೆ ಪರವಾಗಿಲ್ಲ, ಇಷ್ಟು ಬಂದಿದ್ದೇನಲ್ಲ, ಇನ್ನು ಸ್ವಲ್ಪ ಅಲ್ಲ, ಹೋಗಿ ನೋಡೋಣ, ಹಳ್ಳ ದಾಟೋದಲ್ಲ ಅಂತ ಹೇಳಿದ್ರೆ ಒಂದು ಜೀವ ಉಳಿತಿತ್ತ ಏನು. ಓಕೆ, ಆಯ್ತಾ. ಆದ್ರೆ ಏನು ಮಾಡೋದು, ಆ ಸಣ್ಣ ಮಗುವನ್ನು ಬಿಟ್ಟು ತಾಯಿ ತೀರು ಹೋದ್ರು. ಭಾರಿ ಬೇಜಾರು ಸಂಗತಿ. ಆ ಮಗಳು ಇವತ್ತಿಗೂ ನನ್ನ ಹತ್ರ ಬರ್ತಾಳೆ, ಬಂದಾಗ ನನ್ನ ತಾಯಿ ಮುಖ ಕಾಣ್ತದ ನನ್ಗೆ, ಛೇ ಅಂತ ಹೇಳ್ಕೊಂಡು. ಗೊತ್ತಾಯ್ತಲ್ಲ, ಇಂಥ ಘಟನೆ ಆದಾಗ ಭಾರಿ ಬೇಜಾರಾಗುತ್ತೆ. ಆಮೇಲೆ ಖುಷಿಯಾದ ಘಟನೆ ನೆನಪಾಗದ? ಹೌದು, ಖುಷಿಯಾದ ಘಟನೆ ಯಾವ್ದಾರು ಒಂದು ಹೇಳಿದಾರೆ? ಹೌದು. ಏನಾಗುತ್ತಂತ ಹೇಳಿದ್ರೆ, ನಾನು ಹೆರಿಗೆಗೆ ಹೋಗುವಾಗ ಎಷ್ಟೋ ಸರಿ ಏನಾಗುತ್ತಂತ ಹೇಳಿದ್ರೆ, ಇಲ್ಲಿ ಆಗೋದಿಲ್ಲ, ಮಣಿಪಾಲಕ್ಕೆ ಹೋಗ್ಬೇಕು, ಇಲ್ಲ ಶಿವಮೊಗ್ಗಕ್ಕೆ ಹೋಗ್ಬೇಕಂತ ಹೇಳ್ತಿದ್ರು. ಅಂತ ಡೆಲಿವರಿಗಳನ್ನ ನಾನು ಮನೆಗೆ ಹೋಗಿ ಮಾಡಿ ಬಂದಾಗ ಧೈರ್ಯ ತೆಗೆದುಕೊಂಡು ರಿಸ್ಕ್ ತೆಕ್ಕೊಂಡು, ಆವಾಗ ಪೇಷಂಟಿಗೆ ಭಾರಿ ಖುಷಿ ಆಗುತ್ತೆ. ಗೊತ್ತಾಯ್ತಲ್ಲ, ನಮ್ಮ ಹತ್ರ ಮಣಿಪಾಲಕ್ಕೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಆದ್ರೂ ನೀವು ಬದುಕಿಸಿದಿರಿ ಅಂತ ಹೇಳ್ಕೊಂಡು. ಒಂದು ಪೇಷಂಟ್ ಇತ್ತು, ಅನುಕೂಲ ಉಂಟು ಅವಳಿಗೆಲ್ಲ. ಡೆಲಿವರಿ ಆದ ನಂತರ ಅವಳಿಗೆ ಫಿಟ್ಸ್ ಶುರುವಾಯ್ತು. ಆಯ್ತಾ. ಬರುವಾಗ ಅನ್ಕಾನ್ಶಿಯಸ್ ಪೇಷಂಟ್, ನನ್ನ ಹತ್ರ ಹೆರಿಗೆಯಾಗಿ 3 ದಿವಸ ಆಗಿದೆ. ಅನ್ಕಾನ್ಶಿಯಸ್ ಪೇಷಂಟ್ ಅನ್ನ ನೋಡಿ ನಾನು ಹೇಳಿದೆ, ಇದು ಹೆರಿಗೆ ಫಿಟ್ಸ್ ಅಲ್ಲ, ಅವಳಿಗೆ ಸೆರಿಬ್ರಲ್ ಥ್ರಾಂಬೋಸಿಸ್ ಆಗಿದೆ, ಕನ್ವಲ್ಷನ್ಸ್ ಬರ್ತಾ ಉಂಟು ಹೀಗೆ. ಆದುದರಿಂದ ಇದು 100% ಭಾರಿ ರಿಸ್ಕ್ ಉಂಟು. ಏನಾದರೂ ಟ್ರೀಟ್ಮೆಂಟ್ ಆದರೆ ಇದಕ್ಕೆ ನೀವು ನಿಮ್ಯಾನ್ಸ್ ಬೆಂಗಳೂರಿಗೆ ಕರ್ಕೊಂಡು ಹೋಗ್ಬೇಕು, ನಿಮ್ಗೆ ಅನುಕೂಲ ಉಂಟು, ಒಂದು ಪ್ರಯತ್ನ ಮಾಡಿ ಅಂತ ಹೇಳಿದೆ. ಅವರು ಕರ್ಕೊಂಡು ಹೋದ್ರು. ನಾನು ಪೇಷಂಟ್ ಮುಟ್ಟಿರ್ಲಿಕ್ಕಿಲ್ಲ ಅಂತ ಮಾಡಿದ್ದೆ ಬೆಂಗಳೂರು ತನಕನು. 2 ತಿಂಗಳ ನಂತರ ಹುಡುಗಿ ಬಂತು ಮಗು ಹಿಡ್ಕೊಂಡು. ಡಾಕ್ಟ್ರೇ ನಮಸ್ಕಾರ ಅಂತ. ಗೊತ್ತಾಯ್ತಾ? ಇಲ್ಲ ಮಗಳೇ, ಡಾಕ್ಟ್ರೇ ನೀವೇ ನನ್ನ ಜೀವ ಉಳಿಸಿದ್ದು, ನನ್ನನ್ನು ಬೆಂಗಳೂರಿಗೆ ಕಳಿಸಿದ್ರಿ. ಅಲ್ಲಿ ಗೊತ್ತಾಯ್ತಲ್ಲ, ನಾನು 8 ದಿವಸ ಅನ್ಕಾನ್ಶಿಯಸ್ ಆಗಿದ್ದೆ, ಆದ್ರೂ ನನ್ನ ಮಗುವಿನ ಪುಣ್ಯ, ನೀವು ಮಾಡಿದ ಕೆಲಸ, ನಾನು ಬದುಕಿ ವಾಪಸ್ ಬಂದಿದ್ದೇನೆ ಈಗ ಅಂತ ಹೇಳಿ ಹೇಳುವಾಗ ನಿಜವಾಗಿ ಖುಷಿ ಆಯ್ತು. ಆ ಒಂದು ರೈಟ್ ಡಿಸಿಷನ್ ಆ ಮೊಮೆಂಟಿಗೆ ಕನ್ವಿನ್ಸ್ ಮಾಡಿದ್ದು ಪೇಷಂಟ್ಗೆ, ಈಗ ಮಾಡಿ ಬನ್ನಿ. ಕೆಲವೊಂದ್ಸರಿ ಒಂದು ರೈಟ್ ಡಿಸಿಷನ್ ನಮ್ಮ ಜೀವನವನ್ನೇ ಬದಲಾಗ್ಲಿಕ್ಕೆ ಆಗುತ್ತೆ. ಅದ್ರ ಜೊತೆಯಲ್ಲಿ ಪ್ರಮುಖವಾಗಿ ನಿಮ್ಮ ಇಷ್ಟು ವರ್ಷಗಳ ಒಂದು ವೃತ್ತಿ ಜೀವನದಲ್ಲಿ ಹಿಂದೆ ಬಂದೊಂದು 30 ವರ್ಷ 40 ವರ್ಷ ಹಿಂದೆ ಬಂದದ್ದು ಪೇಷಂಟ್ ಈಗ ಬಂದು ಕೂಡ ಯಾವ್ದಾದ್ರು ಒಂದು ಒಳ್ಳೆ ಒಪಿನಿಯನ್ ಹೇಳ್ತಾರೆ, ಹೀಗೆ ಈ ರೀತಿ ಘಟನೆಗಳು ಯಾವ್ದಾರು ನಡೆದಿದೆಯಾ ಅಂತಂದ್ರೆ ಪೇಷಂಟ್ ಬಂದು ಹೇಳ್ತಾ ಇರ್ತಾರೆ, ಇವರು ನೋಡಿದ್ರು, ಇವರೇ ಬಂದು ನೋಡಿದ್ರು ಅಂತ ಹೇಳಿ. ಹೆರಿಗೆ ಇದ್ರಲ್ಲೇ ಇಂಥ ತುಂಬಾ ಘಟನೆಗಳಾಗಿದ್ದು. ನಾನು ಹಳ್ಳಿಗೆ ಹೋಗಿದ್ದೆ ಒಂದು ಹೆರಿಗೆ ಮಾಡ್ಲಿಕ್ಕೆ. ಹಳ್ಳಿ ಮನೆ, ನೆಲದಲ್ಲಿ ಕೂತು ಹೆರಿಗೆ ಮಾಡ್ಬೇಕು, ಚಿಮಣಿ ಎಣ್ಣೆ ಬುಡ್ಡಿ, ಗೊತ್ತಾಯ್ತಲ್ಲ, ಸರಿಯಾಗಿ ಒಂದು ಕಸ ಹಾಕ್ಲಿಕ್ಕೆ ಒಂದು ಪಾತ್ರೆ ಇಲ್ಲ, ಬಾಳಂತಿಗೆ ಸರಿಯಾದ ಬಟ್ಟೆ ಇಲ್ಲ, ಗೊತ್ತಾಯ್ತಲ್ಲ, ಒಂದು ಅಡಿಕೆ ಹಾಳೆಯಲ್ಲಿ ಎಲ್ಲ ಮಾಡ್ಕೊಂಡು ಇದು ಮಾಡ್ಬೇಕು. ಚಿಮಣಿ ತೋರಿಸ್ಲಿಕ್ಕೆ ಒಂದು ಹೆಂಗಸು ನನಗೆಲ್ಲ, ನಾನು ಟಾರ್ಚ್ ತೋರಿಸಿ ಹೆರಿಗೆ ಮಾಡಿಸಿ ಎಲ್ಲ ಮಾಡಿ ಬಂದ್ರೆ ಏನಾಯ್ತು ಅಂತ ಹೇಳಿದ್ರೆ, ಅವನ ಹತ್ರ ನಂಗೆ ಕೊಡ್ಲಿಕ್ಕೆ ದುಡ್ಡಿಲ್ಲ, ಅವನ ಕಿಶೆಯಲ್ಲಿ ಇದ್ದದ್ದು ಬರೀ 10 ರೂಪಾಯಿ ಮಾತ್ರ. ಕೊಟ್ಟ ನನಗೆ, ಹೇಳಿದೆ ಬಾ ನನ್ನ ಜೊತೆಗೆ, ಬಾಳಂತಿಗೆ ಸೆಪ್ಟಿಕ್ ಆಗದಾಗೆ ಇಂಜೆಕ್ಷನ್ ಮಾತ್ರೆ ಎಲ್ಲ ಕೊಟ್ಟಿದ್ದೇನೆ, ಮಾತ್ರೆ ಎಲ್ಲ ಬರ್ಕೊಡ್ತೇನೆ, ಆ ದುಡ್ಡಿಂದ ಅದನ್ನು ಕೊಡು ನೀನು, ನನ್ನ ದುಡ್ಡು ಕಡೆಗೆ ನೋಡೋಣ ಅಂತ ಹೇಳಿದ್ದೆ. ಗೊತ್ತಾಯ್ತಲ್ಲ. ಆಮೇಲೆ ಅವ ಔಷಧಿ ತಕೊಂಡು ಹೋದ. ಇದಾಗಿ ಸುಮಾರು ವರ್ಷ ನಂತರ ಆ ಹುಡುಗಿ ಕಲಿತು ದೊಡ್ಡವಳಾಗಿ ಬಾಂಬೆಯಲ್ಲಿ CA ಮಾಡಿದ್ದಾಳೆ. ಆಯ್ತಾ. ಅಷ್ಟು ಬಡಸ್ಥಾನದಲ್ಲಿದ್ದವಳು ಕಲಿತು ಬಾಂಬೆಯಲ್ಲಿ CA ಮಾಡಿದ್ದಾಳೆ. ಡೆಲಿವರಿ ಆದ ಹುಡುಗಿ, ಆ ಮಗು ಗೊತ್ತಾಯ್ತಲ್ಲ, ಆ ಮಗು ಡೆಲಿವರಿ ಮಾಡಿದ ಮಗು, ತಾಯಿ ಹೇಳಿತಂತೆ ಕತೆ, ಹೀಗೀಗ ಆಯ್ತು ಮಗಳೇ, ದುಡ್ಡೇ ಇರ್ಲಿಲ್ಲ, ಡಾಕ್ಟರ್ ಮನೆಗೆ ಬಂದು ಹೆರಿಗೆ ಮಾಡಿಸಿದ್ರು, ಅವರಿಂದಾಗಿ ನೀನು ಬದುಕಿದ್ದು, ಗೊತ್ತಾಯ್ತಲ್ಲ, ಎಂತ ಮಾಡುದು ನಾವು ಅಂತ ಹೇಳುವಾಗ, ಆ ಹುಡುಗಿ ಕಲ್ತು CA ಮಾಡಿ ಬಾಂಬೆಯಲ್ಲಿ ಅನುಕೂಲ ಇದ್ದವಳು ಬಂದು ಹೇಳುವಾಗ ನಂಗೆ ನಿಜವಾಗಿ ಖುಷಿ ಆಯ್ತು. ನಾನೇನು ಮಾಡ್ಲಿಲ್ಲ ಮಗಳೇ, ನಿನ್ನ ಆಯುಷ್ಯ ಇತ್ತು, ದೇವರು ನಿನ್ನ ಕೈ ಹಿಡ್ದಿದ್ದಾನೆ ಅಷ್ಟೇನೆ, ನಾನು ಎಲ್ರಿಗೂ ಮಾಡುವಷ್ಟೇ ಕೆಲಸ ನಿಂಗೆ, ಆದ್ರೂ ನೀವು ದುಡ್ಡು ತಗೊಳ್ಳಿಲ್ಲಲ್ಲ, ದುಡ್ಡು ತಗೊಳ್ಳಿಲ್ಲಲ್ಲ ಅಪ್ಪನ ಹತ್ರ 10 ರೂಪಾಯಿ ಇತ್ತು ಕಣೆ, ನಿಂಗೆ ಔಷಧಿದ ಅಗತ್ಯ ಇತ್ತು, ಬಾಳಂತಿಗೆ ಔಷಧಿ ಬೇಕಿತ್ತು, ಮಗುವಿಗೆ ಬೇಕಿತ್ತು, ಹೊಕ್ಕಳು ಬಳ್ಳಿ ಕಟ್ಟಿದ್ದು ಇದಕ್ಕೆಲ್ಲ, ಹಾಗಾಗಿ ಅದೆಲ್ಲ ಅಗತ್ಯ ಇತ್ತು, ಆ ಟೈಮಲ್ಲಿ ಅಗತ್ಯ ಇತ್ತು. ಆದ್ರೂ ನಿನ್ನ ಅಪ್ಪ ನಂಗೆ ದುಡ್ಡು ಕೊಟ್ಟಿದ್ದಾನೆ ಅಂತ. ಎಲ್ಲಿ ಕೊಟ್ಟಿದ್ದಾನೆ? ತರಕಾರಿ ತಂದು ಕೊಟ್ಟಿದ್ದಾನೆ ಕಣೆ.
ಹಾ, ಬರ್ಬೇಕಾದ್ರೆ ಒಂದು ಬಾಳೆಗೊನೆನ ಒಂದು ತರಕಾರಿ ತಂದು ಮನೆಯಲ್ಲಿ ಬೆಳೆದಂತ ತಂದು ಕೊಟ್ಟಿದ್ದಾನೆ. ಅವನಿಗೊಂದು ನಾನು ತಕೊಂಡೆ, ಯಾಕಂದ್ರೆ ಅವನಿಗೆ ಬೇಜಾರಾಗೋದು ಬೇಡ, ಈ ರೀತಿ ಕೊಟ್ಟಿದ್ದಾರೆ ಅಂತ ಹೇಳ್ಕೊಂಡು ಅವರಿಗೆ ಬೇಜಾರಾಗೋದು ಬೇಡ ಅಂತ ಹೇಳಿ. ಹೌದು, ಇಂಥ ಕೆಲವು ಎಂಬರೇಸಿಂಗ್ ಸಿಚುವೇಶನ್ಗಳು ಆಗ್ತವೆ ಸರ್. ಈಗ ಹಳೆಯ ಒಂದು ಇಲ್ಲಿ ನೀವು 50 ವರ್ಷಗಳ 54 ವರ್ಷಗಳ ಹಿಂದೆ ಬಂದ ಒಂದು ಸಂದರ್ಭಕ್ಕೂ ಈಗಕ್ಕೂ ಅಜಗಜಾಂತರ ವ್ಯತ್ಯಾಸ ಹೇಗನ್ಸುತ್ತೆ ಸರ್? ಆಗಿನ ಒಂದು ಸ್ಥಿತಿಗೂ ಈಗಿನ ಒಂದು ಬೆಳವಣಿಗೆ ನೋಡ್ರೆ ಹೇಗನ್ಸುತ್ತೆ? ಆಗಿನ ಸ್ಥಿತಿಯಲ್ಲಿ ಏನಂತ ಹೇಳಿದ್ರೆ ನಮ್ಗೆ ದೇವರು ಫ್ರೀ ಹ್ಯಾಂಡ್ ಕೊಟ್ಟಿದ್ರು. ಎಸ್, ಕರೆಕ್ಟ್. ನನ್ನ ಜಡ್ಜ್ಮೆಂಟ್ ಅನ್ನು ಯಾರು ಕ್ವಶನ್ ಮಾಡ್ತಿರ್ಲಿಲ್ಲ. ಅವರಿಗೆ ಗೊತ್ತಿತ್ತು, ಪೇಷಂಟಿಗಾಗ್ಲಿ ಪೇಷಂಟ್ ಪಾರ್ಟಿಗಾಗ್ಲಿ ಗೊತ್ತಿತ್ತು ಡಾಕ್ಟ್ರು ಏನ್ ಮಾಡ್ತಾರೆ ಅದು ನಮ್ಮ ಒಳ್ಳೇದಕ್ಕೆ ಮಾಡ್ತಾರೆ. ಆದ್ರೆ ಅವರು ಡಾಕ್ಟ್ರು 100ಕ್ಕೆ 100 ಸಕ್ಸಸ್ ಆಗತ್ತಂತ ಅವ್ರು ಹೇಳೋದಿಲ್ಲ. ನಾನು ಹೇಳ್ತೇನೆ, ಗಂಡಾಂತರ ಉಂಟು, ತಾಯಿ ಅಥವಾ ಮಗು ಯಾರಲ್ಲೂ ಒಬ್ಬನನ್ನು ಉಳಿಸ್ಬೋದು, ಏನ್ ಮಾಡ್ತೀರಾ ಕೇಳಿದ್ರೆ ತಾಯಿಯನ್ನು ಉಳಿಸಿ ಡಾಕ್ಟ್ರೆ, ಮಗು ಆದ್ರೂ ಮತ್ತು ಆಗತ್ತೆ. ಕರೆಕ್ಟ್ ಅಲ್ಲ, ಅಲ್ಲಿ ಕರ್ಕೊಂಡೋದ್ರೆ ಇಬ್ರು ಉಳಿಯುವಂತ ಅಷ್ಟು ಕೊಂಡೋಗ್ಲಿಕ್ಕೆ ನಮ್ಮ ಹತ್ರ ಸಾಧ್ಯ ಇಲ್ಲ, ಅಷ್ಟು ಅನುಕೂಲ ಇಲ್ಲ, ಪ್ರಯತ್ನ ಮಾಡಿ ಅಂತ ಹೇಳ್ಕೊಂಡು ಪೇಷಂಟ್ ಏನ್ ಹೇಳ್ತಿದ್ರು ಅಂತ ಹೇಳಿದ್ರೆ ಅದನ್ನು ಒಪ್ತಿದ್ರು. ನಮ್ಮ ಫೇಲಿಯರ್ ಅನ್ನು ಅವ್ರು ಒಪ್ತಿದ್ರು. ನಾವು ಸಾಕಷ್ಟು ಎಫರ್ಟ್ಸ್ ಹಾಕಿದ್ದೇವೆ, ಆದ್ರೂ ಏನ್ ಮಾಡ್ಲಿಕ್ಕಾಗತ್ತೆ ಅಂತ ಹೇಳಿ. ಇವತ್ತು ಹಾಗಾಗೋದಿಲ್ಲ. ನಮ್ಮ ಹತ್ರ ಹೊಡಿಲಿಕ್ಕೆ ಬರ್ತಾರೆ, ನೀವು ಮೊದಲೇ ಯಾಕೆ ಹೇಳೋದಿಲ್ಲ ಅಂತ ಹೇಳಿ ನಮ್ಗೆ ಹೊಡಿಲಿಕ್ಕೆ ಬರ್ತಾರೆ. ಅಂತ ಮನಸ್ಸಿಗೆ ನೋವಾದ ಘಟನೆ? ಹೌದು, ಒಂದು ಘಟನೆ ಹೇಳ್ತೇನೆ. ಆಯುರ್ವೇದಿಕ್ ಆಸ್ಪತ್ರೆಯಲ್ಲಿ ರಾತ್ರಿ 2 ಗಂಟೆಗೆ ನಾನೊಂದು ಹೆರಿಗೆ ಮಾಡಿಸ್ಲಿಕ್ಕೆ ಹೋಗಿ, ಅಲ್ಲಿ ಒಂದು ಪೇಷಂಟ್ ಸಿದ್ರಮಠ ಕಡೆಯವರು ಪಂಚಕರ್ಮಕ್ಕಂತ ಅಡ್ಮಿಟ್ ಆಗಿದ್ರು, ಗಂಡ ಹೆಂಡತಿ. ಗಂಡಸಿಗೆ ಸುಮಾರು 60-65 ವರ್ಷ, ಅವರ ಹೆಂಡತಿ ಮಾತ್ರ ಇದ್ರು. ಅವರಿಗೆ ರಾತ್ರಿ ಹಾರ್ಟ್ ಅಟ್ಯಾಕ್ ಆಯ್ತು. ಆಯ್ತಾ, ಮೊಬೈಲ್ ಯುಗ ಅಲ್ಲ, ಲ್ಯಾಂಡ್ಲೈನ್ಗಳು ಹೋಗೋದಿಲ್ಲ, ಅವರಲ್ಲಿ ಗಾಡಿ ಇಲ್ಲ. ಆಯ್ತಾ, ಇಲ್ಲಿ ತಾಯಿ ಒಬ್ಳೆ ಇದ್ದಾಳೆ, ಹೆಂಡತಿ ಒಬ್ಳೆ ಇದ್ದಾಳೆ, ಗಂಡನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಮತ್ತೇನ್ ಮಾಡ್ಲಿ, ನಾನು ಅಲ್ಲಿದ್ದವಳು ಕೂಡಲೇ ನನ್ನನ್ನು ಕರೆದ್ರು, ಸರ್ ಹೀಗೀಗಾಗಿದೆ ಅಂತ ಹೇಳಿ. ನಾನು ಏನಾದ್ರೂ ಪ್ರೈಮರಿ ಕೊಡುವಂಥದ್ದು ಏನುಂಟು, ಕೊರೆಮಿನ್ ಇಂಜೆಕ್ಷನ್ ಕೊಡೋದು, ಎಡ್ರಿಲಿನ್ ಕೊಡುವಂಥದ್ದು, ಆಕ್ಸಿಜನ್ ಕೊಡುವಂಥದ್ದು, ಅದೆಲ್ಲ ನಮ್ಮ ಆ ಸೆಟಪ್ಪಿಗೆ. ಯಾಕಂದ್ರೆ ಇಲ್ಲಿ ಆಯುರ್ವೇದಿಕ್ ಇದರಲ್ಲಿ ಹೆಚ್ಚಿನ ಎಮರ್ಜೆನ್ಸಿ ಮೆಡಿಸಿನ್ಗಳಿಲ್ಲ, ಮಿನಿಮಮ್ ಉಂಟು. ಅದನ್ನೆಲ್ಲ ಕೊಟ್ಟು ನಾನು ನೋಡಿದೆ, ಆದರೂ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆಯಿತು. ಮರು ದಿವಸ ಬಂದು ಪಾರ್ಟಿ ಕಡೆಯವರು ಗಲಾಟೆ ಮಾಡಿದ್ರು. ನೀವು ಯಾಕೆ ಸರಿ ಟ್ರೀಟ್ಮೆಂಟ್ ಕೊಡ್ಲಿಲ್ಲ, ನಿಮ್ಮಲ್ಲಿ ಯಾವಾಗ ಅದಕ್ಕೆ ಎಕ್ವಿಪ್ಮೆಂಟ್ ಅದೆಲ್ಲ ಇಲ್ವೋ, ನೀವು ಬೇರೆ ಕಡೆ ರೆಫರ್ ಮಾಡಬೇಕಿತ್ತಲ್ಲ ಅಂತ ಹೇಳ್ಕೊಂಡು. ನಾನು ಏನು ಹೇಳಲಿಕ್ಕಾಗತ್ತೆ, ನಾನು ಹೇಳುವಂತ ಹೇಳಿದವರು ಕೇಳುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ನಮ್ಮ ಆಸ್ಪತ್ರೆಯಲ್ಲಿ ಫಸ್ಟ್ ಆಫ್ ಆಲ್ ಎಲೋಪತಿ ಮೆಡಿಕಲ್ ಹಾಸ್ಪಿಟಲ್ ಅಲ್ಲ, ಅದು ಆಯುರ್ವೇದಿಕ್ ಹಾಸ್ಪಿಟಲ್. ಅಲ್ಲಿ ಈ ಹಾರ್ಟ್ ಅಟ್ಯಾಕ್ ಆಗುವಂಥ ಯಾವುದೇ ಟ್ರೀಟ್ಮೆಂಟ್ ನಮ್ಮಲ್ಲಿ ಇಲ್ಲ. ಕರೆಕ್ಟ್. ನಮ್ಮ ಕ್ಲಿನಿಕಲ್ ನಾಲೆಜಿಂದ ನಾನು ಏನು ಮಾಡ್ಲಿಕ್ಕಾಗದೆ ಅದಷ್ಟನ್ನು ನಾವು ಮಾಡಿ ಕೊಟ್ಟಿದ್ದೇವೆ. ಮತ್ತು ಆ ಒಂಟಿ ಹೆಂಗಸು ಆ ಟೈಮಲ್ಲಿ ಕರ್ಕೊಂಡು ಹೋಗೋ ಪರಿಸ್ಥಿತಿಯಲ್ಲಿ ಕೂಡ ಇರಲಿಲ್ಲ. ಕರೆಕ್ಟ್. ಶಿವಮೊಗ್ಗನ ಮಣಿಪಾಲಕ್ಕೆ ಕರ್ಕೊಂಡು ಹೋಗೋ ಪರಿಸ್ಥಿತಿ ಅವಳು ಇರಲಿಲ್ಲ. ಈಗಿನಾಗಿ ಪ್ರತಿಯೊಬ್ಬರ ಹತ್ರ ಕಾರ್ ಇತ್ತ, ಅವಾಗೆಲ್ಲ ಕಾರ್ ಇರಲಿಲ್ಲ. ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಪೇಷಂಟಿಗೆ ಒಟ್ರಾಶಿ ಅವರ ಗಲಾಟೆ ಯಾರ ಮೇಲೆ ಆದರೂ ತೆಗಿಬೇಕು. ಅಲ್ಟಿಮೇಟ್ಲಿ ಏನು, ದುಡ್ಡು. ಅಲ್ಟಿಮೇಟ್ಲಿ ದುಡ್ಡು. ಜೀವ ನೀವು ಕೊಡ್ತೀರಾ? ಈಗ ಹೋಯ್ತಲ್ಲ ನನ್ನ ಅಪ್ಪನ ಜೀವ. ಕಡೆಗೆ ಹೇಳಿದೆ, ನೋಡಪ್ಪ ಅವ್ರು ನನ್ನ ಪೇಷಂಟ್ ಏನೋ ಅಲ್ಲ, ಆದ್ರೆ ಹಾರ್ಟ್ ಅಟ್ಯಾಕ್ ಆಗ್ಲಿಕ್ಕೂ ನಾನಲ್ಲಿ ಇರ್ಲಿಕ್ಕೂ ಕಾಕತಾಳೀಯ ನ್ಯಾಯ ಅದು, ಗೊತ್ತಾಯ್ತಾ? ಆದೋದ್ರಿಂದ ನಾನು ನನ್ನ ಹತ್ರ ಡಾಕ್ಟರ್ಗೆ ಏನು ಮಾಡ್ಲಿಕ್ಕೆ ಉಂಟು ಅಷ್ಟನ್ನು ನಾನು ಖಂಡಿತ ಮಾಡಿದ್ದೇನೆ. ಅದರಲ್ಲೇನು ಮುಚ್ಚುಮರೆ ಏನು ಇಲ್ಲ. ಆದರೆ ನಿನ್ನ ಅಪ್ಪನನ್ನು ಉಳಿಸಿಕೊಳ್ಳಿಕ್ಕೆ ಆಗದಕ್ಕೆ ನನಗೂ ನಿನ್ನಷ್ಟೇ ಬೇಜಾರು ಉಂಟು. ಆದರೆ ನೀನು ಗಲಾಟೆ ಮಾಡೋದ್ರಲ್ಲಿ ಮಾತ್ರ ಏನು ಅರ್ಥ ಇಲ್ಲ. ನೀನು ಅರ್ಥ ಮಾಡ್ಕೋ, ಗೊತ್ತಾಯ್ತಲ್ಲ? ಆ ಸಂದರ್ಭದಲ್ಲಿ ಏನು ಮಾಡ್ಲಿಕ್ಕೆ ಆಗ್ತಿತ್ತು? ಕರೆಕ್ಟ್. ಓಕೆ ಸರ್, ಅದರ ಜೊತೆಯಲ್ಲಿ ಈಗ ನೀವೀಗ ಡಾಕ್ಟರ್ ಆಗಿರುವಂಥದ್ದು 54 ವರ್ಷಗಳನ್ನ ಮುಗಿಸಿದ್ದೀರಾ. ಈಗ ನಿಮ್ಮ ಕುಟುಂಬ ಕೂಡ ಅಷ್ಟೇ ಸ್ಯಾಕ್ರಿಫೈಸ್ ಮಾಡಿರ್ತಾರೆ. ಹೌದು, ಮಾಡಿ. ಯಾವ ರೀತಿಯಾಗಿ ಬೆಂಬಲವನ್ನು ಕೊಡ್ತೀರಾ ನಿಮ್ಮ ಒಂದು ವೃತ್ತಿ ಜೀವನ? ನಾನು ಹೇಳಲಿಕ್ಕುಂಟು, ಗೊತ್ತಾಯ್ತಲ್ಲ? ಯಾಕಂತ ಹೇಳಿದ್ರೆ ನನ್ನ ಹೆಂಡತಿ ಬಾಂಬೆಯಲ್ಲಿ ಬೆಳೆದವಳು, ಗೊತ್ತಾಯ್ತಲ್ಲ? ಒಂದೇ ಸರಿ ಮದುವೆ ಆಗಿ ಕೊಪ್ಪಕ್ಕೆ ಬಂದಾಗ ಅವಳಿಗೆ ಟೋಟಲಿ ಸಾರ್ಟ್ ಆಫ್ ಎ ಡಿಸಪಾಯಿಂಟ್ಮೆಂಟ್ ಹೇಳ್ತಾರಲ್ಲ, ಶಾಕ್. ಒಂದು ಸಣ್ಣ ಮನೆ, ಒಂದೇ ಬೆಡ್ರೂಮ್ ಇದ್ದು, ಟೈಮ್ ಜಾಸ್ತಿ ಆಯ್ತಾ? ಸಣ್ಣ ಮನೆ, ಬೆಡ್ರೂಮ್ ಇದ್ದು, ಯಾವಾಗ ನೋಡಿದ್ರು ಮಳೆ, ಕೆಳಗಡೆ ಹೋದ್ರೆ ಹಾವು ಮತ್ತು ಲೀಚ್ಗಳು ಮನೆ ಒಳಗೆ ಹಾವು ಬರ್ತಾ ಇರ್ತಾವೆ, ಆಯ್ತಾ? ಆಮೇಲೆ ಕರೆಂಟ್ ಇಲ್ಲ, ಫೋನ್ ಇಲ್ಲ. ಏನಾದ್ರೂ ಬೇಕಂತ ಹೇಳಿದ್ರೆ ಗೆಸ್ಟ್ಗಳು ಬಂದ್ರೆ ಒಂದು ಬ್ರೆಡ್ ಬೇಕಂತ ಹೇಳಿದ್ರು ಸಿಗುವುದಿಲ್ಲ. ವೆಹಿಕಲ್ಗಳಾದ್ರೆ ಮುಂಚೆ ಇಲ್ಲ. ನಾನಂತೂ ಇಡೀ ದಿವಸ ಆಸ್ಪತ್ರೆಯಲ್ಲಿ ಇರ್ತೇನೆ. ಇವಳ ಕಂಪನಿ ಕೊಡುವಂತವ್ರು ಯಾರು ಇಲ್ಲ, ಇರೋದು ಎಸ್ಟೇಟ್ ಲೇಬರ್ಗಳು, ವರ್ಕಿಂಗ್ ಕ್ಲಾಸ್ನವರು. ಹಾಗಾಗ್ಲಿಕ್ಕೆ ಹೋಗಿ ಅವಳಿಗೆ ಭಾರಿ ಬೇಜಾರಾಗ್ತಿತ್ತು.
ಗೊತ್ತಾಯ್ತಲ್ಲ. ಇವತ್ತಿನ ಹುಡುಗಿಯರಾದ್ರೆ ಖಂಡಿತ ನನ್ನನ್ನು ಆವಾಗಲೇ ಬಿಟ್ಟು ಹೋಗ್ತಿದ್ರು. ಆದ್ರೆ ಅವಳು ಮಾತ್ರ ಇದ್ಲು, ಮನಸ್ಸು ಗಟ್ಟಿ ಮಾಡಿಕೊಂಡು ಅವಳು ಖುಷಿಯಲ್ಲಿ ಇದ್ಲು. ಅವಳು ನನಗೆ ಕೊಟ್ಟ ಗ್ರೇಟೆಸ್ಟ್ ಕಾಂಪ್ಲಿಮೆಂಟ್ ಯಾವ್ದು ಗೊತ್ತುಂಟ? ಅವಳ ಡೆಲಿವರಿ ನಾನೇ ಮಾಡಿದ್ದು. ಹೆಂಡತಿಯ ಡೆಲಿವರಿಯನ್ನ ಗಂಡನೇ ಮಾಡಿದ್ದು. ಇಲ್ಲಿ ಕೊರಟಿತ್ತಲ್ ಆಸ್ಪತ್ರೆಯಲ್ಲೇ ಮಾಡಿದ್ದು 77ರಲ್ಲಿ. ಹೌದು, ಅವಳು ನಾನು ಡೆಲಿವರಿ ಮಾಡೋದು ಬಾರಿ ಪೇಷಂಟ್ ನೋಡಿದಾಳ. ಕೇಳಿದೆ, ಎಂತ ಮಾಡ್ತೇನೆ, ಮಂಗಳೂರಿಗೆ ಹೋಗ್ತೇವೆ ತಾಯಿ ಮನೆಗೆ? ಇಲ್ಲ, ಮಂಗಳೂರಿಗೆ ಹೋಗುದಿಲ್ಲ, ಇಲ್ಲಿ ನೀವೇ ಮಾಡಿ ನಂಗೆ ಹೆರಿಗೆ ಅಂತ ಹೇಳಿ. ಸರಿ ಕಣೆ ಅಂತ ಹೇಳಿದೆ. ಕಡೆ ಡೆಲಿವರಿನ ನಾನೇ ಮಾಡ್ಲಿಕ್ಕೆ ಬಿಟ್ಲು ನನ್ಗೇನೆ ಅವಳು. ಹಾಗಾಗಿ ಸೊ ದಟ್ ಈಸ್ ದಿ ಗ್ರೇಟ್ ಸ್ಯಾಟಿಸ್ಫ್ಯಾಕ್ಷನ್. ನನ್ನ ಹೆಂಡತಿಗೆ ನನ್ನ ಮೇಲೆ ಅಷ್ಟೊಂದು ಕಾನ್ಫಿಡೆನ್ಸ್ ಮರೆಯಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಕೊಂಡು ಅದಕ್ಕೆ ಇಂಥದ್ದು ಸಣ್ಣ ಘಟನೆಗಳು ಉಂಟಲ್ಲ. ಹಾಗಾಗಿ ಹೌದು, ಅವಳಿಗೆ ನಾನು ದುಡ್ಡು ಕೊಟ್ಟಿರ್ಲಿಲ್ಲ, ಬಂಗಾರ ಹೆಚ್ಚು ಕೊಡ್ಲಿಲ್ಲ. ಯಾಕಂದ್ರೆ ಆವಾಗ ನಾನು ಸ್ಟಾರ್ಟ್ ಮಾಡೋದು ನನ್ನ ಸಂಬಳ ತಿಂಗಳಿಗೆ 400 ರೂಪಾಯಿ. ಓಕೆ, ನಾನು ರಿಟೈರ್ 7 ವರ್ಷ ಸರ್ವಿಸ್ ಮಾಡೋ ನನ್ನ ಸಂಬಳ 600 ರೂಪಾಯಿ. ಓಕೆ, ಹಾಗೆ ಎಂತ ಮಾಡ್ಲಿಕ್ಕಾಗತ್ತೆ ಹೇಳಿ? 2 ಮಕ್ಕಳನ್ನು ಬೋರ್ಡಿಂಗ್ ಅಲ್ಲಿ ಬಿಟ್ಕೊಂಡು ಶಾಲೆಗೆಲ್ಲ ಕಾಡ್ಲಿಕ್ಕೆ ಆಗತ್ತ ಅವಾಗೆಲ್ಲ? ಸರ್, ಅದರ ಜೊತೆಯಲ್ಲಿ ನಿಮ್ಮ ಒಂದು ಮಕ್ಕಳು ಅವ್ರಿಗೆ ಏನ್ ಮಾಡ್ತಾರೆ? ಅವ್ರು ನೋಡಿ, ಈಗ ಏನಾಯ್ತು ಅಂತ ಹೇಳಿದ್ರೆ, ಮಗ BDS ಮಾಡಿದ, ಅವನಿಗೆ ಧಾರವಾಡದಲ್ಲಿ ಮಾಡ್ಬೇಕಂತ ಮನ್ಸಿತ್ತು. ಧಾರವಾಡದಲ್ಲಿ ಮೆರಿಟ್ ಸೀಟ್ ಸಿಕ್ತು, ಕಲೀಲಿಕ್ಕೆ ಇಬ್ರು ಹುಷಾರಿದ್ರು. ಧಾರವಾಡ STM ಅಲ್ಲಿ ಒನ್ ಆಫ್ ದಿ ಬೆಸ್ಟ್ ಡೆಂಟಲ್ ಕಾಲೇಜ್, ಅಲ್ಲಿ BDS ಮಾಡಿದ. ಆಮೇಲೆ ಏನ್ ಮಾಡಿದ ಅಂದ್ರೆ, ಮಂಗಳೂರಲ್ಲಿ ಇದರಲ್ಲಿ ಏನಪ್ಪಯ್ಯದಲ್ಲಿ MDS ಮಾಡಿದ, ಪೆರಿಯೋಡಾಂಟಿಕ್ಸ್. ಆಮೇಲೆ ಈಗ ಮಂಗಳೂರಲ್ಲಿ ಡೆಂಟಲ್ ಕ್ಲಿನಿಕ್ ಹಾಕಿದ್ದಾನೆ ಮತ್ತು ಈಸ್ ಇಂಪ್ಲಾಂಟಾಲಜಿಸ್ಟ್, ಚೆನ್ನಾಗಿದ್ದಾನೆ. ಅವನ ಹೆಂಡತಿ ಗೋವಾದವಳು ನಿಖಿತಾ ಅಂತ ಹೇಳಿಕೊಂಡು, ಅವಳು ಕೂಡ ಪೀಡಿಯಾಟ್ರಿಕ್ ಡೆಂಟಲ್ ಮಾಡಿದ್ದಾರೆ. ಹಾಗಾಗಿ ಇಬ್ರು ಮಂಗಳೂರಲ್ಲಿ ಸೆಟ್ಲ್ ಆಗಿದ್ದಾರೆ. ಒಬ್ಬ ಮೊಮ್ಮಗ ಇದ್ದಾನೆ, ಅಥರ್ವ್ ಅಂತ ಹೇಳಿಕೊಂಡು, ಈಗ 7ನೇ ಕ್ಲಾಸು. ನನ್ನ ಮಗಳು ಸುರತ್ಕಲ್ಲಲ್ಲಿ ಎಂಜಿನಿಯರಿಂಗ್ ಮಾಡಿದ್ಲು, ಅವಳಿಗೂ ಮೆರಿಟ್ ಅಲ್ಲೇ ಬಂದದ್ದು ಸೀಟ್. KREC ಅಲ್ಲಿ ಅವಳದು CET ಅಲ್ಲಿ 40ನೇ ರ್ಯಾಂಕ್. ಫಿಸಿಕ್ಸ್ ಅಲ್ಲಿ, ಕೆಮಿಸ್ಟ್ರಿಯಲ್ಲಿ 100/100 ಆವಾಗಲೇ ತೆಗ್ದಿದ್ಲು ಅವಳು. 40ನೇ ರ್ಯಾಂಕ್. ಸುರತ್ಕಲ್ಲಲ್ಲಿ BE ಮಾಡಿದ್ಲು ಅವಳು. ಅವಳದು ಏನಾಯ್ತಂದ್ರೆ 2000 ಇಸ್ವಿಯಲ್ಲಿ BE ಆಯಿತು. BE ಆದ ಕೂಡಲೇ ಅವಳಿಗೆ ಅಮೇರಿಕಕ್ಕೆ ಹೋಗ್ಬೇಕು, ಅಲ್ಲಿ MS ಮಾಡ್ಬೇಕಂತ ಮನಸ್ಸಿತ್ತು. ಅದಕ್ಕೆ ಹೇಳಿದೆ, ಮದುವೆ ಮಾಡಿ ಕಳಿಸ್ತೇನೆ ಮಗಳೇ, ಒಂಚೂರು ಕಾಯು ಅಂತ ಹೇಳಿ. ಅಷ್ಟೊತ್ತಿಗೆ ಅಮೇರಿಕನ್ ಕಂಪನಿಯಲ್ಲಿ ಹ್ಯೂಲಿಟ್ ಪ್ಯಾಕಾರ್ಡ್ ಅಂತ ಹೇಳಿ ಅಮೇರಿಕನ್ ಕಂಪನಿಯಲ್ಲಿ ಅವಳಿಗೆ ಕೆಲಸ ಸಿಕ್ತು. ಹಾಗಾಗಿ ಅವಳು ಇದ್ಲು. ಅಷ್ಟೊತ್ತಿಗೆ ಮದುವೆ ಆಯಿತು. ಮದುವೆ ಆಗಿ 2001ಕ್ಕೆ ಅವರಿಬ್ರು ಗಂಡ ಹೆಂಡತಿ ಇಬ್ರು ಅಮೇರಿಕಕ್ಕೆ ಈಗ ಅಲ್ಲೇ ಸೆಟ್ಲ್ ಆಗಿ ಅಮೇರಿಕಕ್ಕೆ ಹೋಗಿ ಈಗ ಅವರು ಅಲ್ಲಿ ಅಮೇರಿಕಾದಲ್ಲಿ ನಾಗರಿಕರಾಗಿದ್ದಾರೆ. ಅವಳಿಗೆ 2 ಮಕ್ಕಳು, ಒಬ್ಬ ಮಗ ಒಬ್ಬಳು ಮಗ. ಮಿಹಿರ್ ಅಂತ ಹೇಳಿ ಒಬ್ಬ ಮಗ. ಈಗ ಅಮೇರಿಕದ ಒಳ್ಳೆ ಯೂನಿವರ್ಸಿಟಿಯಲ್ಲಿ ಎಂಜಿನಿಯರಿಂಗ್ ಸೀಟ್ ಸಿಕ್ತು. ನಾನು ಮೊನ್ನೆ ಸೋಮವಾರ ಅಮೇರಿಕದಿಂದ ವಾಪಸ್ ಬಂದದ್ದು, 2 ತಿಂಗಳು ಇರಲಿಲ್ಲ. ಸೋಮವಾರ ಬಂದದ್ದಷ್ಟೇ. ಅವನ ಗ್ರಾಜುಯೇಷನ್ ಸೆರೆಮನಿಗೆ ಹೋಗಿದ್ದೇನೆ. ಹಾಗಾಗಿ ಮತ್ತೊಬ್ಳು ರಿಯಾ ಅಂತ ಹುಡುಗಿ, ಅವಳದು 8 ಪಾಸ್ ಆಯ್ತು, ಈಗ 9ಕ್ಕೆ ಜಾಯ್ನ್ ಆಗ್ತಾಳೆ. ಅಮೇರಿಕಾದಲ್ಲಿ ಇದ್ದಾರೆ, ಸ್ಯಾನೋಸ್ ಇದರಲ್ಲಿ ಸಿಲಿಕಾನ್ ವ್ಯಾಲಿಯಲ್ಲಿ ಇದ್ದಾರೆ. ಅಳಿಯನು ಎಂಜಿನಿಯರ್, ಮಗಳು ಮೆಟಾದಲ್ಲಿದ್ದಾಳೆ. ಸರ್, ಸುದೀರ್ಘವಾದ ಒಂದು ವೃತ್ತಿ ಜೀವನ, ಯಶಸ್ವಿಯಾದ ಒಂದು 81 ವರ್ಷ ಆಗಿದೆ. ಒಂದು ಬಯಸರು ಕೊನೆಯದಾಗಿ ಎಲ್ಲದ್ರ ಕುರಿತಾಗಿ ಮೆಲುಕಾಕಿ ಹೇಳಿದ್ದಾರೆ, ಕೊನೆಯದಾಗಿ ಏನ್ ಹೇಳಕ್ ಬಯಸ್ತಾರೆ ಸರ್? ಕೊಪ್ಪದಲ್ಲಿ ನನ್ನ ಜೀವನವನ್ನ ರೂಪಿಸಿದ 4 ಮಹಾತ್ಮರನ್ನ ನಾನು ನೆನೆಸ್ಬೇಕು. ಓಕೆ ಸರ್. ಒಂದನೇದು ರಮೇಶ್ ರಾಯರು, ನನ್ನನ್ನು ಕೊಪ್ಪಕ್ಕೆ ಕರ್ಕೊಂಡು ಬಂದ ಮಹಾತ್ಮರು. ನನ್ನನ್ನು ಅವರ ಸರ್ವೆಂಟ್ ಅಂತ ಹೇಳಿ, ಅವರ ಕೆಲಸ ಮಾಡುವವನಂತ ನೋಡಲಿಲ್ಲ, ಅವರ ಫ್ಯಾಮಿಲಿ ಮೆಂಬರ್ ಆಗಿ ನನ್ನನ್ನು ನೋಡ್ಕೊಂಡಿದ್ದಾರೆ, ಗಂಡ ಹೆಂಡತಿ ಎಲ್ಲರೂ. ಇವತ್ತಿಗೂ ಆ ಕಾಂಟ್ಯಾಕ್ಟ್ ಉಂಟು. ಅವರಿಗೇನಾದರೂ ಹುಷಾರಿಲ್ದಿದ್ರೆ ಇವತ್ತು ನಾನೇ ಹೋಗ್ಬೇಕು ಅವರನ್ನು ನೋಡ್ಲಿಕ್ಕೆ, ಅವರ ಕುಟುಂಬದವರಿಗೆ ಹೋಗ್ಲಿಕ್ಕೆ. ಅವರ ಕೈ ಕೆಳಗೆ ಇಷ್ಟು 100 ಡಾಕ್ಟರ್ ಕೆಲಸ ಮಾಡ್ತಾರೆ. ಆದರೆ ಆ ಒಂದು ಘನತೆಯನ್ನು ನನ್ಗೆ ಅವರು ಕೊಟ್ಟಿದ್ದಾರೆ. ಎರಡನೇದು PG ಗುರ್ಜರ್ ಮತ್ತು ಶೀಲಾ ಗುರ್ಜರ್, ಕೊಪ್ಪ ಎಸ್ಟೇಟ್. ಗೊತ್ತಾಯ್ತಲ್ಲ. ರಮೇಶ್ ರಾಯರ್ ಹತ್ರ ನಾನು ಕಲ್ತದ್ದು ಏನಂತ ಹೇಳಿದ್ರೆ ಅಡ್ಮಿನಿಸ್ಟ್ರೇಟಿವ್ ಕೆಪಾಸಿಟಿ, ಏನನ್ನ ಯಾವ ರೀತಿ ಅಡ್ಮಿನಿಸ್ಟ್ರೇಷನ್ ಮಾಡಬೇಕು, ಹೇಗೆ ಎಲ್ಲವನ್ನು ಕಂಟ್ರೋಲ್ ಇಟ್ಕೊಳ್ಬೇಕು ಎನ್ನುವಂಥದ್ದು ಅವ್ರ ಹತ್ರ ಕಲ್ತದ್ದು. PG ಗುರ್ಜರ್ ಹತ್ರ ಪಂಕ್ಚುವ್ಯಾಲಿಟಿ. 6 ಗಂಟೆಗೆ ಚೀಫ್ ಗೆಸ್ಟ್ ಆಗಿ ಕರೆದ್ರೆ ಅವ್ರು 6ಕ್ಕೆ 5 ನಿಮಿಷ ಇರುವಾಗ ಅಲ್ಲಿ ಇರ್ತಿದ್ರು, ಆರ್ಗನೈಸರ್ಸ್ ಇರ್ತಿರ್ಲಿಲ್ಲ, ಅಷ್ಟು ಪಂಕ್ಚುವಲ್ ಅವರು. ಹಾಗಾಗಿ ಅದು ಒಂದು. ಈಗ ಕೂಡ ನನಗೆ ನೀವು 9:15 ಅಂತ ಹೇಳಿದ್ರಿ, ಕರೆಕ್ಟ್ ಆಗಿ 9:28ಕ್ಕೆ 2 ನಿಮಿಷ ಮೊದಲೇ ಇಲ್ಲಿದ್ರಿ ನೀವು. ಆಯ್ತಾ, ಒಂದು ಪಂಕ್ಚುವ್ಯಾಲಿಟಿ ಅವ್ರ ಹತ್ರ ಕಲ್ತದ್ದು. ಎರಡನೇದು ಅವರು ನನಗೆ ಹೇಳಿದ್ದು, ಒಂದು ಕೋಶ ಓದು ದೇಶ ನೋಡು ಅಂತ ಹೇಳಿ. ಪುಸ್ತಕ ಓದ್ತಾ ಇದ್ರು, ಒಳ್ಳೆ ಪುಸ್ತಕದ ಕಲೆಕ್ಷನ್ ಉಂಟು, ನನಗೆ ಕೊಡ್ತಿದ್ರು ಓದ್ಲಿಕ್ಕೆ ಮತ್ತು ತಿರುಗಾಡ್ಲಿಕ್ಕೆ ಬಿಡ್ತಿದ್ರು. ಹಾಗಾಗಿ ನಾನು ದೇಶ ವಿದೇಶ ತುಂಬಾ ತಿರುಗಾಡಿದೆ. ಅಮೆರಿಕಕ್ಕೆ 14 ಸರಿ ಹೋಗಿ ಬಂದಿದ್ದೇನೆ, ಲಂಡನ್ ಎಲ್ಲ ತಿರುಗಾಡಿ ಬಂದಿದ್ದೇನೆ ನಾನು ಹೆಂಡತಿ ಮಕ್ಕಳೊಟ್ಟಿಗೆ, ದೇವರ ದಯೆಯಿಂದ. ಆಯ್ತಾ, 3ನೇ ವ್ಯಕ್ತಿ ಅವರು ಒಂದು ಹೇಳುವಂಥದ್ದು MD ಬಾಲಕೃಷ್ಣ, ದೇವೇಗೌಡರ ಮಕ್ಕಳು.
ಗೊತ್ತಾಯ್ತಲ್ಲ. ಕೊಪ್ಪಕ್ಕೆ ಬಂದಲಾಗಾಯ್ತು. ನಾನು ದೇವೇಗೌಡರನ್ನು ನೋಡ್ಲಿಲ್ಲ, ಆದ್ರೆ ಅವರ ಹೆಂಡತಿ ಪುಟ್ಟಮ್ಮ ಅವರಿದ್ರು, ತಾಯಿ ಅಂತ ಮನುಷ್ಯ, ಭಯಂಕರ ಪ್ರೀತಿ ಮಾಡ್ತಿದ್ರು ನನ್ನನ್ನ. ಅವರ ಮನೆಗೆ ಯಾವಾಗ್ಲೂ ಕರೆಯುವವರು, ಎಂತ ಫಂಕ್ಷನ್ ಇರ್ಲಿ, ಹುಷಾರಿಲ್ದೆ ಹೇಗೋ ಆಯ್ತಲ್ಲ. ಹಾಗೂ ಅವರ ಮಕ್ಕಳು MD ನಾರಾಯಣ ಮತ್ತು MD ಬಾಲಕೃಷ್ಣ ಅಂತ ಹೇಳಿ, ಈಗ ಅವರಿಬ್ರು ಇಲ್ಲ, ಅವ್ರ ಹೆಂಡತಿ ಸುಧಮ್ಮ ಇದ್ದಾರೆ ಮತ್ತು ಮಕ್ಕಳಿದ್ದಾರೆ, ಸಹದೇವ್ ಇದ್ದಾರೆ. ಇವತ್ತಿಗೂ ಆ ಪ್ರೀತಿ ವಿಶ್ವಾಸ ಉಂಟು. ನನ್ನನ್ನು ಮನೆಗೆ ಕರೆಸಿ, ಆಸ್ಪತ್ರೆ ಕೆಲಸ ಇಲ್ದಿದ್ರು ಎಲ್ಲ ವಿಷಯದಲ್ಲೂ ಕೂಡ ನನಗವರು ಇವತ್ತು ಒಂದು ಅವಕಾಶ ಕೊಡ್ತಾರೆ. ಅವರೊಟ್ಟಿಗೆ ಇರ್ಲಿಕ್ಕೆ ಚೆನ್ನಾಗಿ ಹೋಗ್ತಿದ್ದೆ. ಆದರೆ ಅವರು ತೋರಿಸಿದಂಥ ಪ್ರೀತಿ ಉಂಟಲ್ಲ, ಅದು ಯಾವಾಗಲೂ ಮರಿಲಿಕ್ಕಿಲ್ಲ ನಾನು. ಯಾಕಂತ ಹೇಳಿದ್ರೆ ಅವ್ರ ಹತ್ರ ಕಲಿಯುವಂಥದ್ದು ಏನಂದ್ರೆ ಶಿಸ್ತು. ಪಕ್ಕಾ ಗಾಂಧಿ ಅಂದ್ರೆ ಮಲ್ನಾಡ್ ಗಾಂಧಿ ಹೌದು ಅವರು. ಗೊತ್ತಾಯ್ತಲ್ಲ. ಯಾಕಂದ್ರೆ ಯಾರ ಹತ್ರನೂ ಒಂದು ಪೈಸಾ ಲಂಚ ತೆಗೆದುಕೊಳ್ಳದೆ 60,000 ಟೀಚರ್ಗಳಿಗೆ ಕೆಲಸ ಕೊಡಿದಂಥ ಮಹಾನುಭಾವರು ಎಲ್ಲಿ ಸಿಗ್ತಾರೆ ಇವತ್ತು ನಿಮಗೆ? ಪ್ರೈಮರಿ ಟೀಚರ್ಗಳಿಗೆ 60,000. ಇದನ್ನು ರೆಕಾರ್ಡ್ ಮಾಡಿ ಬಿಡಿ. 2 ವಿಷಯ ಹೇಳ್ತೇನೆ ನಾನು. ನಾನು ತುಂಬಾ ಮಾತಾಡಿದಂತ ಕಾಣುತ್ತೆ. ಏನ್ ಗೊತ್ತುಂಟ, ಅಮೆರಿಕಕ್ಕೆ ಹೋಗ್ಬೇಕಾದ್ರೆ ಕಸ್ಟಮ್ಸ್ ಚೆಕ್ ಉಂಟಲ್ಲ ಸರ್, ಕಸ್ಟಮ್ ಚೆಕ್ಸ್ ಅಲ್ಲೆಲ್ಲ ಕೇಳ್ತಾರೆ. ಮೊದಲೆಲ್ಲ ಸ್ಟ್ರಿಕ್ಟ್ ಇತ್ತ, ಎಲ್ಲಿಂದ ಬಂದದ್ದು, ಯಾರು, ಏನು. ಕೊಪ್ಪದಿಂದ ಬಂದದ್ದು. ಹೌದಾ, ನನಗೆ ಗೋವಿಂದಗೌಡರು ಗೊತ್ತಾ ಅಂತ ಇನ್ಸ್ಪೆಕ್ಟ್ರು. ಗೊತ್ತು ಸರ್, ನಾನು ಅವರ ಫ್ಯಾಮಿಲಿ ಫಿಸಿಷಿಯನ್, ಅವರ ಮಕ್ಕಳದ್ದು, ಅವರ ಮಗಂದೆಲ್ಲ ಗೊತ್ತುಂಟು ನನಗೆ. ನಿಮಗೆ ಪರಿಚಯ ಉಂಟಾ ಅಂತ. ಹೇಗಿದ್ದಾರೆ ಅವರು ಅಂತ. ಸರ್ ಅವರಿಲ್ಲ ಸರ್, ಅವರು ತೀರಿ ಹೋದ್ರು ಅಂತ. ಹೌದಾ ಮಾರಾಯ ಅಂತ ಹೇಳಿ. ಯಾಕೆ ನಿಮ್ಗೆ ಹೇಗೆ ಗೊತ್ತಾಯ್ತು ಇನ್ಸ್ಪೆಕ್ಟರ್ ಕೇಳಿದೆ. ನನ್ನ ಮಗಳು BA B.Ed ಮಾಡಿ ಮನೆಯಲ್ಲಿ ಕೂತಿದ್ಲು, 3 ವರ್ಷ ಆಗಿತ್ತು. ಎಲ್ಲಿ ಹೋದ್ರು ಲಂಚ ಕೇಳ್ತಿದ್ರು, 50,000 ಕೊಡಿ, 60,000 ಕೊಡಿ ಅಂತ. ನಾವ್ ಎಲ್ಲಿಂದ ಕೊಡಿದ್ವಿ ಇನ್ಸ್ಪೆಕ್ಟರ್ ಕೆಲಸದಲ್ಲಿ ಅಷ್ಟು ಲಂಚ? ಗೋವಿಂದಗೌಡರ ಕಾಲದಲ್ಲಿ ಒಂದ್ ದಿವಸ ನಂಗೆ DC ಇಂದ ಲೆಟರ್, ಹೀಗೀಗೆ ಬನ್ನಿ ಇಂಟರ್ವ್ಯೂಗೆ ಅಂತ ಹೇಳಿ. ನಾನೇ ಎಣಿಸಿದ ಇದೊಂದು ಗೌರ್ಮೆಂಟ್ ಇದ್ ನಾಟಕ ಇರಬೇಕು ಅಂತ ದುಡ್ಡು ಕೇಳಲಿಕ್ಕೆ ಹೋದ ಕೂಡಲೇ DC ಒಂದೇ ಮಾತು ಹೇಳಿದ್ರು, ನೋಡು ಇಷ್ಟು ವೇಕೆನ್ಸಿ ಉಂಟು ನಿನ್ನ ಊರಲ್ಲಿ, ಎಲ್ಲಿ ಹೋಗಿ ಜಾಯಿನ್ ಆಗ್ತಿ ಹೇಳು ಅಂತ. ನನ್ಗೆ ನಂಬಲಿಕ್ಕೆ ಆಗ್ಲಿಲ್ಲ. ಸ್ವಾಮಿ ಹೌದು, ಏನಿಲ್ಲ, ಮಿನಿಸ್ಟರ್ ಹೇಳಿದ್ದಾರೆ ಅಪಾಯಿಂಟ್ಮೆಂಟ್ ಕೂಡಲೇ ಹ್ಯಾಂಡ್ ಓವರ್ ಮಾಡ್ಬೇಕಂತ ಹೇಳಿ. ಆದ್ರಿಂದ ಇಕೊಳ್ಳಿ, ಯಾವ ಶಾಲೆ ಅದಾಗ್ಬೋದು, ಮನೆ ಹತ್ರ ತಾನೆ, ಇಕೊಳ್ಳಿ, ಆ ಶಾಲೆಗೆ ಟೀಚರ್ ಆಗಿ ಅಪಾಯಿಂಟ್ಮೆಂಟ್ ನಿಮಗೆ ತಗೊಳ್ಳಿ ಹೇಳ್ತಾರೆ. ಇವತ್ತು ಇಂಥ ಕೆಲಸ ಇಂಡಿಯಾದಲ್ಲಿ ಇವತ್ತಿಗೂ ಆಗತ್ತಾ? ಗಾಂಧಿ ರಾಜ್ಯ ಬಂದಿದ ಅಂತೇಳಿ 1 ಪೈಸಾ ತೆಗೆದುಕೊಳ್ಳದೆ ಈ ರೀತಿ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರಾ ಅಂತ ಹೇಳ್ಕೊಂಡು, ಇದೇ ರೀತಿ ಹೊನ್ನಾವರಕ್ಕೆ ಹೋದಾಗ ಒಂದ್ಸರಿ ಅಲ್ಲಿ ಒಬ್ರು ನಂಗೆ ಇದೇ ಘಟನೆ ಆಯ್ತು. ಹೇಳ್ತಿದ್ರು, 4 ವರ್ಷ ಮಗಳು ಕಲ್ತು ಕೂತಿದ್ಲು, ಮನೆ ಪರಿಸ್ಥಿತಿ ಭಾರಿ ಕೆಟ್ಟದಿತ್ತು, ಏನು ಮಾಡ್ಲಿಕ್ಕೂ ಇರ್ಲಿಲ್ಲ. ಒಂದ್ ದಿವಸ ಕಾರವಾರ DC ಇಂದ ಕಾಗದ ಬಾ ಅಂತ ಹೇಳಿ ಹೋದೆ. ಹೊನ್ನಾವರದಲ್ಲಿ ಟೀಚರ್ ಕೆಲಸ ಕೊಟ್ಟುಬಿಟ್ರು. ಒಂದೇ ಸರಿ ಅಪಾಯಿಂಟ್ಮೆಂಟ್ ಆರ್ಡರ್ ಕೈಗೆ, ನಾಳೆ ಹೋಗಿ ಜಾಯಿನ್ ಆಗು ಅಂತ ಹೇಳಿ. ನಂಬಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಹತ್ರ ಇಲ್ದಿರ ಅಷ್ಟು ದುಡ್ಡು ಕೊಟ್ಟು ಹೇಗೆ ಹೋಗ್ಲಿಕ್ಕೆ ಸಾಧ್ಯ ಉಂಟು? ಲಂಚ ಕೊಟ್ಟು ಇದೆಲ್ಲ ಕೊಟ್ಟು ಅಂತ ಹೇಳಿಕೊಂಡು ಗೋವಿಂದಗೌಡರು ಉಂಟಲ್ಲ, ಅವರು ನಿಜವಾಗಿ ಅಂತ ಒಬ್ಬ ಮಹಾನುಭಾವರು. ಹೌದು, ಅವರ ಒಂದು ಇನ್ಫ್ಲುಯೆನ್ಸ್ ಕೊಪ್ಪಕ್ಕೆ ಬಂದದ್ರಿಂದ ಈ 4 ಮಹಾನುಭಾವರ ಪರಿಚಯ ಆಯ್ತು, ಅವರ ಜೊತೆ ಒಡನಾಟ ಆಯ್ತು ನನಗೆ. ಹಾಗಾಗಿ ನನಗೂ ಕಾಣ್ತು, ಇಲ್ಲಿ ಕೊಪ್ಪ ಸಣ್ಣೂರಾದ್ರೂ ದೇವ್ರು ಇದೆಲ್ಲ ನನ್ಗೆ ಕೊಟ್ಟ ಅಂತ ಹೇಳಿ. ಹೌದು, ಹಾಗಾಗ್ಲಿಕ್ಕೆ ಹೋಗಿ ಈ ಕೆಲವು ವಿಶಿಷ್ಟ ಅನುಭವಗಳನ್ನು ನಾನು ಮರೆಯುವಂಗೆ ಇಲ್ಲ. ಅಂತೂ ಸಿಹಿಯೇ ಜಾಸ್ತಿ, ಕಹಿ ಭಾರಿ ಕಡಿಮೆ. ಖುಷಿ ಇದೆ, ಖುಷಿಯೇ. ಹೌದು ಸರ್. ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ನಿಮ್ಮ ಬಾಲ್ಯದ ಜೀವನ ಆಗಿರ್ಬೋದು, ನಿಮ್ಮ ಶಿಕ್ಷಣ ಆಗಿರ್ಬೋದು, ನೀವು MBBS ಮಾಡಿದ ವಿಚಾರ ಆಗಿರ್ಬೋದು, ನಿಮ್ಮ ಮೊದಲ ವೃತ್ತಿಯನ್ನು ಪ್ರಾರಂಭ ಮಾಡಿದ ವಿಚಾರ, ಕೊಪ್ಪಕ್ಕೆ ನೀವು ಬಂದಂತ ವಿಚಾರ, ಕೊಪ್ಪದಲ್ಲಿ ವೃತ್ತಿ ಪ್ರಾರಂಭ ಮಾಡಿದ ವಿಚಾರ, ನಂತರ ಅಶ್ವಿನಿ ಕ್ಲಿನಿಕ್ ನ ಪ್ರಾರಂಭ ಮಾಡಿದ ವಿಚಾರ, ಹಾಗೆ ನಿಮ್ಮ ಒಂದು ಕುಟುಂಬದ ವಿಚಾರ, ಹಾಗೆ ನಿಮ್ಮ ಜೀವನದಲ್ಲಿ ನಡೆದಂತಹ ಸಿಹಿ ಘಟನೆಗಳಾಗಿರ್ಬೋದು, ಹಾಗೆ ಕೊಪ್ಪಕ್ಕೆ ಬಂದಾಗ ನಿಮ್ಮ ಜೊತೆ ನಿಂತು ಸಹಕಾರ ನೀಡಿದಂತ ಮಹಾನ್ 4 ವ್ಯಕ್ತಿಗಳ ಒಂದು ವಿಚಾರ ಆಗಿರ್ಬೋದು, ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೈರು ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ನಮಸ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ಕೊಪ್ಪದ ಅತ್ಯಂತ ಹಿರಿಯ ವೈದ್ಯರು. ಕೊಪ್ಪದಲ್ಲಿ ಮೊಟ್ಟ ಮೊದಲ ಬಾರಿಗೆ MBBS ಮುಗಿಸಿ ಬಂದು ವೈದ್ಯರಾಗಿ ಇಲ್ಲಿ ಜನಸೇವೆಯನ್ನ ಮಾಡಿ 54 ವರ್ಷಗಳಿಂದ ಕೊಪ್ಪದಲ್ಲಿ ಯಶಸ್ವಿ ವೈದ್ಯರಾಗಿ ಕೂಡ ಸೇವೆಯನ್ನು ಸಲ್ಲಿಸ್ತಾ ಪ್ರಸ್ತುತವೂ ಕೂಡ ವೈದ್ಯರಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಶ್ರೀಯುತ ಡಾಕ್ಟರ್ ಶಾನ್ಭೋಗ್ ಅವರ ಜೊತೆಗಿನ ವಿಶೇಷ ಸಂದರ್ಶನ. ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೇನೆ. ನಮಸ್ಕಾರ.